ಅವ್ಯಕ್ತಾಧೀನಿ ಭೂತಾನಿ ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ ವ್ಯಕ್ತ ಮಧ್ಯಾನಿ ಭಾರತ ಅವ್ಯಕ್ತ ನಿಧನಾನ್ಯೈವ ಅವ್ಯಕ್ತ ನಿಧನಾನ್ಯೇವ ತತ್ರ ಕಾ ಪರಿದೇವನಾ. ತತ್ರ ಕಾ ಪರಿದೇವನ. ಯಾರಾದ್ರೂ ಅನುವಾದ ಓದಿ. ಸೃಷ್ಟಿಯಾದ ಎಲ್ಲಾ ಜೀವಿಗಳು ಸೃಷ್ಟಿಯಾದ ಎಲ್ಲ ಜೀವಿಗಳು ಮೊದಲು ಕಾಣಿಸುವುದಿಲ್ಲ, ಮೊದಲು ಕಾಣಿಸುವುದಿಲ್ಲ, ಮಧ್ಯ ಕೆಲಕಾಲ ಮಧ್ಯಕಾಲ ಕಾಣಿಸುತ್ತವೆ ಮತ್ತು ನಾಶವಾದ ಮೇಲೆ ಕಾಣಿಸುವುದಿಲ್ಲ. ಹೀಗಿರುವಾಗ ಶೋಕಕ್ಕೆ ಕಾರಣವೆಲ್ಲಿದೆ? ಧನ್ಯವಾದ ಮಾತಾಜಿ. ಸೊ ಹರೇ ಕೃಷ್ಣ. ಸೊ 2ನೇ ಅಧ್ಯಾಯ ನಮ್ಮ ಆತ್ಮ ಸಾಕ್ಷಾತ್ಕಾರ ಭಗವಂತ ಯಾರಿಗೆ ಆತ್ಮ ಸಾಕ್ಷಾತ್ಕಾರ ಕೊಡ್ತಾ ಇದ್ದಾನೋ, ಅರ್ಜುನನಿಗೆ ಆತ್ಮ ಸಾಕ್ಷಾತ್ಕಾರ ಮಾಡಿಸ್ತಾ ಇದ್ದಾನೋ. ಸೊ ಯಾಕಂದ್ರೆ ಅರ್ಜುನನು ಆತ್ಮನಿಗೆ ಮರೆತು ಹೋಗಿದ. ಸೊ ದೇಹ ಮೇಲೆ ಮುಂತಾದ ಪ್ರಶ್ನೆಗಳನ್ನು ಕೇಳಿ ಭಗವಂತನಿಗೆ ಬಹಳಷ್ಟು ಡೌಟ್ ವನ್ನು ಕೇಳಿದ. ಆ ಎಲ್ಲಾ ಡೌಟ್ ಸಲುವಾಗಿ ಭಗವಂತ ಇವೆಲ್ಲ ಈ 2ನೇ ಅಧ್ಯಾಯದಲ್ಲಿ ಭಗವಂತ ಎಲ್ಲಾ ಡೌಟ್ ಸಲುವಾಗಿ ಇಲ್ಲಿ ಉತ್ತರ ಹೇಳ್ತಾ ಇದ್ರು. ಸೊ ಭಗವಂತ ಶೋಕ ಮಾಡಬಾರದು, ಅದಕ್ಕೆ ಇವೆಲ್ಲ ಹಿಂದಿಂದ ಶ್ಲೋಕಲ್ಲಿ ಇದರಿಂದ ಹಿಂದೆ ಆಗಲಿ ಇವೆಲ್ಲವನ್ನು ಶ್ಲೋಕನಲ್ಲಿ ನಮ್ಗೆ ಶೋಕ ಮಾಡಬಾರ್ದು ಅಂತ ತಿಳಿಸ್ತಾ ಇದ್ದಾನೆ. ಸೊ ಇಲ್ಲೇ ಬಹಳ ಇನ್ನು ನಿನ್ನೆ ನಾವು ತಿಳ್ಕೊಂಡು ಹೆಂಗೆ ಜಾತಸ್ಯ ಧ್ರುವ ಮೃತ್ಯು ಧ್ರುವ ಜನ್ಮ ಮೃತಸ್ಯ ತಸ್ಮಾದಿ ಪರಿವಾರಸ್ಯ ಧ್ವಂ. ಸೊ ಹೆಂಗೆ ಅಂದ್ರೆ ಯಾರ್ದು ಜನ್ಮ ಆಗಿದೆ ಅವರು ಸಾಯ್ಲೇಬೇಕು, ಯಾರು ಸತ್ತಿದವರು ಜನ್ಮ ತಗೋಲೇಬೇಕು. ಅಂದ್ರೆ ಒಂದು ಪ್ರಕೃತಿಯ ನಿಯಮ. ಜನ್ಮ ತಗೊಂಡಿದವರು ಹೆಂಗೆ ಸತ್ತೇ ಸಾಯ್ತಾರೋ ಮತ್ತು ಸತ್ತಿದವರು ಮತ್ತೆ ಹುಡ್ತಾರೋ. ಸೊ ಅದನ್ನು ನಾವು ನಿನ್ನೆ ತಿಳ್ಕೊಂಡು. ಸೊ ಆದ್ರೆ ಇವತ್ತು ಬಹಳ ಭಗವಂತ ಒಂದು ಡಿಫ್ರೆಂಟ್ ಟೈಪ್ ಆಫ್ ಅನಾಲಜಿ ಕೊಡ್ತಾ ಇದ್ದಾನು, ಡಿಫ್ರೆಂಟ್ ಟೈಪ್ಸ್ ತಿಳಿಸ್ತಾ ಇದ್ದಾನು. ಆದ್ರೆ ನಮ್ಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೇಕು. ವ್ಯಕ್ತ ಆಮೇಲೆ ಸೆಂಟರ್ ನಲ್ಲಿ ಫಸ್ಟ್ ವ್ಯಕ್ತ ಆಗ್ತೀವಿ, ಆಮೇಲೆ ಫಸ್ಟ್ ಅವ್ಯಕ್ತ ಆಗಿರ್ತೀವಿ, ಆಮೇಲೆ ವ್ಯಕ್ತ ಆಗ್ತೀವಿ, ಆಮೇಲೆ ಅವ್ಯಕ್ತ ಆಗ್ತೀವಿ ಅಂತ ಸ್ವಲ್ಪ ತಲೆ ತಿರುಗಿಸ್ಬೇಕು. ಆದ್ರೆ ಅದು ಸ್ವಲ್ಪ ಜಸ್ಟ್ ಟರ್ಮಾಲಜಿ ಅಷ್ಟೇ, ಸಿಂಪಲ್ ಆಗಿ ಅರ್ಥ ಆಗ್ಬೇಕಂದ್ರೆ. ಆದ್ರೆ ಅದು ಅಷ್ಟು ಡಿಫಿಕಲ್ಟ್ ಅಲ್ಲ. ತಾತ್ಪರ್ಯನಲ್ಲಿ ನಾವು ಜಸ್ಟ್ ಆತ್ಮನ್ ಬಗ್ಗೆನೆ ಹೇಳ್ತಾ ಇದ್ದಾರೋ. ಸೊ ಆದ್ರೆ ಸ್ವಲ್ಪ ಲ್ಯಾಂಗ್ವೇಜ್ ಸ್ವಲ್ಪ ಡಿಫಿಕಲ್ಟ್ ಅನ್ಸ್ತಿರ್ಬೇಕು. ಸೊ ವ್ಯಕ್ತ ಇಲ್ಲಿ 2-3 ಶಬ್ದವನ್ನು ವ್ಯಕ್ತ, ಅವ್ಯಕ್ತ ಮತ್ತು ಮತ್ತೆ ಅವ್ಯಕ್ತ. ಫಸ್ಟ್ ವ್ಯಕ್ತ ಆಗ್ತಾನೋ, ಫಸ್ಟ್ ಅವ್ಯಕ್ತ ಇರ್ತಾನೋ, ಆಮೇಲೆ ವ್ಯಕ್ತ ಆಗ್ತಾನೋ, ಆಮೇಲೆ ಅವ್ಯಕ್ತ ಆಗ್ತಾನೋ ಮತ್ತೆ. ಸೊ ಅಂದ್ರೆ ಅವ್ಯಕ್ತ ಅಂತ ನಮ್ಗೆ ಏನದು ಅವ್ಯಕ್ತ ಅಂದ್ರೆ ಏನು ಇಲ್ಲಂತ, ಸ್ವರೂಪನೇ ಇಲ್ಲಂತ. ವ್ಯಕ್ತ ಅಂದ್ರೆ ಸ್ವರೂಪ ಇದ್ದಿಲ್ಲಂತ, ಮತ್ತೆ ಅವ್ಯಕ್ತ ಅಂದ್ರೆ ಸ್ವರೂಪ ಇದ್ದಿಲ್ಲಂಗೆ. ಸೊ ಇಲ್ಲಿ ಅದು ಇದು ಹೇಳ್ತಾ ಇದ್ರು. ಸೊ ಯಾರ ಬಗ್ಗೆ ಹೇಳ್ತಾ ಇದ್ದಾನೆ ಭಗವಂತ ಅಂತ ತಾತ್ಪರ್ಯನಲ್ಲಿ ಪ್ರಭುಪಾದ್ ಸ್ವಲ್ಪ ಡೀಟೇಲ್ ಆಗಿ ನಮ್ಗೆ ತಿಳಿಸ್ತಾರೋ. ಸೊ ಬರ್ರಿ ನಾವು ತಾತ್ಪರ್ಯನು ಓದೋಣ. ಸೊ ತಾತ್ಪರ್ಯದು ಒಂದೊಂದು ಪಾಯಿಂಟ್ ವನ್ನು ಯಾರು ಓದ್ತೀರಾ? ಓದ್ಲಾ ಪ್ರಭು? ಹಾ ಪ್ಲೀಸ್ ಓದಿ. Accepting that there are two classes of philosophers, one believing in the existence of soul and the other not believing in the existence of the soul, there is no cause for lamentation in either case. Non-believers in the existence of the soul are called atheists by followers of Vedic wisdom. Yet even if for argument's sake we accept the atheistic theory, there is still no cause for lamentation. Apart from separate existence of the soul, the material elements remain unmanifested before creation. From this subtle state of unmanifestation comes manifestation. Just from the ether, air is generated. From air, fire is generated. From fire, water is generated. And from water, earth becomes manifested. From the earth, many varieties of manifestation takes place.
ಎರಡ್ ತರ ಫಿಲಾಸಫರ್ಸ್ ಇರ್ತಾರೆ. ಒಬ್ರು ಸೋಲ್ ನ ಅಕ್ಸೆಪ್ಟ್ ಇದೆ, ಸೋಲ್ ದ ಎಕ್ಸಿಸ್ಟೆನ್ಸ್ ಇದೆ ಅಂತ ಅಕ್ಸೆಪ್ಟ್ ಮಾಡೋರು, ಮತ್ತೆ ಇನ್ನೊಬ್ರು ಸೋಲ್ ದ ಎಕ್ಸಿಸ್ಟೆನ್ಸ್ ಇಲ್ಲ ಅಂತ ಹೇಳೋರು. ಈ ಎರಡ್ ಕೇಸಲ್ಲೂ ನಾವು ದುಃಖ ಪಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಯಾರು ಸೋಲ್ದು ಎಕ್ಸಿಸ್ಟೆನ್ಸ್ ನ ಅಕ್ಸೆಪ್ಟ್ ಮಾಡಲ್ವೋ ಅವರಿಗೆ ಇಲ್ಲಿ ಏತಿಸ್ಟ್ ಅಂತ ಕರೀತಾ ಇದ್ದಾರೆ. ಮತ್ತೆ ಒಂದು ಆರ್ಗ್ಯುಮೆಂಟ್ ಸೇಕಿಗೆ ಅಂತ ಅವ್ರು ಹೇಳೋ ಥಿಯರಿನ ಅಕ್ಸೆಪ್ಟ್ ಮಾಡಿದ್ರು ಕೂಡ ದುಃಖ ಪಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೋಲ್ದು ಎಕ್ಸಿಸ್ಟೆನ್ಸ್ ಇದೆ ಅನ್ನೋದು ಒಂದ್ ಪಾರ್ಟ್ ಆದ್ರೆ, ನಮ್ದು ಮೆಟೀರಿಯಲ್ ಎಲಿಮೆಂಟ್ಸ್ ಎಲ್ಲ ಏನಿದೆಯೋ ಅದು ಅಂದ್ರೆ ಕ್ರಿಯೇಷನ್ ಅಂದ್ರೆ ಸೃಷ್ಟಿ ಆಗಕ್ಕಿನ ಮುಂಚೆ ಇನ್ನ ಅದ್ಯಾವ್ದು ಅನ್ಮ್ಯಾನಿಫೆಸ್ಟ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೇಗೆ ಒಂದು ಹೇಗೆ ಏರಿಂದ ವಾಯು ಹೇಗೆ ಪ್ರಭು ಅದು ಅರ್ಥ ಆಗ್ಲಿಲ್ಲ ನನ್ಗೆ. ಆಕಾಶದಿಂದ ಗಾಳಿ. ಆಕಾಶದಿಂದ ವಾಯು ಬಂದಿ ಸೃಷ್ಟಿಯಾಗಿರುತ್ತೆ. ಅದೇ ರೀತಿ ಏರ್ ಇಂದ ಫೈರ್ ಜನರೇಟ್ ಆಗಿರುತ್ತೆ, ಫೈರ್ ಇಂದ ವಾಟರ್, ಮತ್ತೆ ವಾಟರ್ ಇಂದ ಅರ್ತ್ ಸೃಷ್ಟಿ ಆಗಿರುತ್ತೆ. ಅರ್ತ್ ಇಂದ ಎಷ್ಟೊಂದು ವೆರೈಟೀಸ್ ಆಫ್ ಮ್ಯಾನಿಫೆಸ್ಟೇಷನ್ ಟೇಕ್ಸ್ ಪ್ಲೇಸ್ ಅಂತ ಹೇಳ್ತಾ ಇದ್ದಾರೆ ಪ್ರಭು. ಸೊ ಧನ್ಯವಾದ. ಹರೇ ಕೃಷ್ಣ. ಜಗನ್ನಾಥ್ ಪ್ರಭು, ಪ್ಲೀಸ್ ಕಂಟಿನ್ಯೂ. ಸೊ ಹರೇ ಕೃಷ್ಣ ಎಲ್ಲರಿಗೂ. ಸೊ ನಾವು ಇಂದಿನ ದಿನ ತಿಳ್ಕೊಂಡ್ವಿ ಭಗವಂತ ಯಾವ ರೀತಿ ನಮಗೆ ಕ್ಲಿಯರ್ ಆಗಿ ಹೇಳಿದ್ರು, ಹುಟ್ಟಿದವನು ಸತ್ತೇ ಸಾಯ್ತಾನೆ, ಮತ್ತೆ ಸತ್ತಿರೋನು ಮತ್ತೆ ಹುಟ್ಟುತ್ತಾನೆ ಅಂತ. ಸೊ ಅದನ್ನೇ ಈಗ ಭಗವಂತ ಇನ್ನೊಂದು ತರ ಹೇಳ್ತಾ ಇದ್ದಾರೆ. ಸೊ ನಿನ್ನೇನು ನಾವು ತಿಳ್ಕೊಂಡ್ವಿ, ಸಂಸ್ಕೃತದಲ್ಲಿ ಹುಟ್ಟು ಅನ್ನೋಂಥ ಒಂದು ಶಬ್ದನೇ ಇಲ್ಲ, ಅಲ್ಲಿರೋದು ಜನನ ಅಂತ. ಸೊ ಅಂದ್ರೆ ಆ ಒಂದು ವ್ಯಕ್ತಿ ಅಪಿಯರ್ ಆಗ್ತಾರೆ, ಇಲ್ಲ ಡಿಸಪಿಯರ್ ಆಗ್ತಾರೆ. ಸೊ ಅಪಿಯರ್ ಆಗೋದು ಅಂದ್ರೆ ಏನು, ವ್ಯಕ್ತವಾಗೋದು, ಆಮೇಲೆ ಅವ್ಯಕ್ತ ಆಗೋದು. ಸೊ ಮೊದಲಿಗೆ ನಾವು ಯಾವಾಗ ನೋಡ್ತೀವಿ, ನಮಗೆ ಆ ಒಂದು ಜೀವಾತ್ಮ ನಮಗೆ ಕಾಣಿಸೋದಿಲ್ಲ, ಈ ಒಂದು ಪ್ರಪಂಚದಲ್ಲಿ ಅವ್ಯಕ್ತವಾಗಿರ್ತಾರೆ. ಆಮೇಲೆ ಒಂದು ದೇಹನ ಪಡ್ಕೊಂಡು ಅವ್ರೇನ್ ಮಾಡ್ತಾರೆ, ನಮ್ಮ ಕಡೆಗೆ ಕಾಣಿಸ್ತಾರೆ, ಅಂದ್ರೆ ವ್ಯಕ್ತ ಆಗ್ತಾರೆ. ಸೊ ಜನನ ಆಗ್ತಾರೆ. ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ಮರಣ ಆಗಿದ ತಕ್ಷಣ ನಾವೇನ್ ಅನ್ಕೊಂತೀವಿ, ಅವರು ಅವ್ಯಕ್ತ ಆದ್ರು ಅಂತ ನಾವು ಅನ್ಕೊಂತೀವಿ. ಸೊ ಇಲ್ಲಿ ಶ್ರೀಲ ಪ್ರಭುಪಾದರು ನಮ್ಗೆ ವಿತ್ ಎಕ್ಸಾಂಪಲ್ ನಮ್ಗೆ ಎರಡು ತರ ಇರುವಂತ ಒಂದು ಫಿಲಾಸಫರ್ಸ್ ಅಂದ್ರೆ ತತ್ವಜ್ಞಾನಿಗಳ ಬಗ್ಗೆ ಇಲ್ಲಿ ನಮ್ಗೆ ಹೇಳ್ತಾ ಇದ್ದಾರೆ. ಇದು 2 ಕ್ಲಾಸಸ್ ಆಫ್ ತತ್ವಜ್ಞಾನಿಗಳು, ಸಾಮಾನ್ಯ ಜನರಲ್ಲ. ಸೊ ತತ್ವಜ್ಞಾನಿಗಳಲ್ಲಿ 2 ತರ ಇರ್ತಾರೆ. ಒಬ್ರು ಬಿಲೀವರ್ಸ್ ಆಫ್ ಸೋಲ್ ಅಂಡ್ ದ ಗಾಡ್, ಯಾರು ಭಗವಂತನ ನಂಬುತ್ತಾರೆ, ಆಮೇಲೆ ಜೀವಾತ್ಮ ಅಂದ್ರೆ ಆತ್ಮ ಅಂತ ಒಂದು ಸ್ವರೂಪನ ನಂಬ್ತಾರೆ, ಅವರು ಒಂದು ಕ್ಯಾಟಗರಿ. ಇನ್ನೊಂದು ಕ್ಯಾಟಗರಿ ಯಾರು ಆತ್ಮನ ನಂಬೋದಿಲ್ಲ, ಭಗವಂತನು ಸಹ ನಂಬೋದಿಲ್ಲ, ಅವರು ಇನ್ನ ಒಂದು ಕ್ಯಾಟಗರಿ. ಸೊ ಅವ್ರನ್ನ ಏನಂತ ಕರಿತೀವಿ ನಾವು, ಏಥಿಸ್ಟ್ ಅಂದ್ರೆ ನಾಸ್ತಿಕರು ಅಂತ ಕರಿತೀವಿ. ಸೊ ನಾಸ್ತಿಕರು ಅಂದ್ರೆ ಅವರಿಗೆ ಭಗವಂತನ ಮೇಲೆ ನಂಬಿಕೆ ಇಲ್ಲ, ಈ ಒಂದು ಆತ್ಮದ ಒಂದು ಇರುವಿಕೆಯ ಮೇಲೂ ಸಹ ಅವರಿಗೆ ನಂಬಿಕೆ ಅನ್ನೋದು ಇಲ್ಲ. ಸೊ ಇಂಥವ್ರು ಯಾವಾಗ ನಾವು ಉನ್ನತವಾದ ಲೋಕಗಳಲ್ಲಿ ನೋಡ್ತೀವಿ, ಅಲ್ಲೂ ಸಹ ಈ ತರ 2 ಕ್ಯಾಟಗರಿ ಅಂತ ಒಂದು ಜನಗಳು ಯಾವಾಗ್ಲೂ ಇದ್ದೇ ಇರ್ತಾರೆ. ಸೊ ಯಾರು ಭಗವಂತನ ಒಂದು ಅಸ್ತಿತ್ವನ ನಂಬಿ ಅವರು ಏನ್ ಹೇಳಿದಾರೋ ಅದರ ಪ್ರಕಾರ ನಡೆಯುವಂತವ್ರನ್ನ ಏನಂತ ಕರಿತೀವಿ, ದೇವತೆಗಳು ಅಂತ ಕರಿತೀವಿ. ಯಾರು ಭಗವಂತ ಏನ್ ಹೇಳಿದಾನೋ ಅದಕ್ಕೆ ವಿರುದ್ಧವಾಗಿ ನಡೆಯುವಂತವ್ರನ್ನ ಏನಂತ ಕರಿತೀವಿ, ರಾಕ್ಷಸರು ಅಂತ ನಾವು ಕರಿತೀವಿ. ಸೊ ಈ ಒಂದು ಭೌತಿಕ ಪ್ರಪಂಚದಲ್ಲಿ ಅಂದ್ರೆ ಈ ಒಂದು ಭೂಲೋಕದಲ್ಲಿ ಸಹ ಇದೇ ತರ 2 ಕ್ಯಾಟಗರಿ ಜನಗಳು ಇದ್ದೇ ಇರ್ತಾರೆ. ಅದು ನಮ್ಗೆಲ್ಲರಿಗೂ ಗೊತ್ತು. ಎಷ್ಟೊಂದು ಜನ ಭಗವಂತನ ನಂಬ್ತಾರೆ, ಎಷ್ಟು ಜನ ನಂಬ್ತಾರೋ ಅದಕ್ಕಿಂತ ಜಾಸ್ತಿ ಜನ ಭಗವಂತನ ನಂಬೋದಿಲ್ಲ ಅಂತ ಒಂದು ಕ್ಯಾಟಗರಿ ಜನ ಯಾವಾಗ್ಲೂ ಇದ್ದೇ ಇರ್ತಾರೆ. ಸೊ ಇಲ್ಲಿ ಕೃಷ್ಣ ನಮ್ಗೆ ಹೇಳ್ತಾ ಇರೋದೇನು, ಇನ್ ಕೇಸ್ ನಾಸ್ತಿಕರಿದ್ದು ನಾಸ್ತಿಕವಾದ ಒಂದು ಮಂಡನೆ ಮಾಡ್ತಾ ಇದ್ರು ಸಹ ಅದೇನ್ ಹೇಳುತ್ತೆ, ಮುಂಚೆ ಈ ದೇಹ ಅನ್ನೋದು ಇರ್ಲಿಲ್ಲ, ಅಂದ್ರೆ ಆ ಒಂದು ಜೀವಾತ್ಮ ಅಂದ್ರೆ ಆ ಒಂದು ಜೀವಿನೇ ಇರ್ಲಿಲ್ಲ ಮುಂಚೆ. ಸ್ವಲ್ಪ ಟೈಮ್ಗೆ ಏನಾದ ಅವನು ಬಂದ, ನಮ್ ಮುಂದೆ ಕಾಣಿಸ್ಕೊಳ್ತಾ ಇದ್ದಾನೆ, ಆಮೇಲೆ ಮತ್ತೆ ಕಾಣಿಸ್ಕೊಳ್ಳಲ್ಲ. ಸೊ ಇದ್ರಲ್ಲಿ ಏನಿದೆ, ಕಳ್ಕೊಳ್ಳೋಂಥದ್ದು ಏನಿದೆ, ಮುಂಚೆ ಇರ್ಲಿಲ್ಲ, ಯಾವುದೋ ಒಂದು ಸ್ಮಾಲ್ ಟೈಮ್ ಪೀರಿಯಡ್ ಅಲ್ಲಿ ಅವನು ಕಾಣಿಸ್ಕೊಳ್ತಾ ಇದ್ದಾನೆ, ಆಮೇಲೆ ಅವನು ಮತ್ತೆ ಕಾಣಿಸ್ಕೊಳ್ಳೋದೇ ಇಲ್ಲ. ಸೊ ಇದರಲ್ಲಿ ನೀನು ದುಃಖ ಪಡೋವಂಥದ್ದೇನಿದೆ, ಈಗ ನೀನು ನಾಸ್ತಿಕವಾದನ ಇಲ್ಲಿ ಅಪ್ಲೈ ಮಾಡಿ ಅಲ್ಲಿರುವಂತಹ ದ್ರೋಣಾಚಾರ್ಯರು, ಕೃಪಾಚಾರ್ಯರು, ಭೀಷ್ಮದೇವರು ಇವ್ರನ್ನೆಲ್ಲಾನು ಮುಂಚೆ ಅವರು ಇರ್ಲಿಲ್ಲ, ಈಗ ಅವರು ಇದ್ದಾರೆ. ಸ್ವಲ್ಪ ದಿನ ಆದ್ಮೇಲೆ ಅವ್ರು ಇರೋದು ಇಲ್ಲ. ನೀನು ಏನೇ ಒಂದು ಮಾಡಿಲ್ಲ ಅಂದ್ರೂ ಸಹ ಅವರು
ಇರೋದಿಲ್ಲ. ಅದೇನದು ನ್ಯಾಚುರಲ್ ಆಗಿ ಅವರು ಅವ್ಯಕ್ತ ಆಗೋಗ್ತಾರೆ ಸ್ವಲ್ಪ ದಿನ ಆದ್ಮೇಲೆ. ಸೊ ಇದರಲ್ಲಿ ನೀವು ದುಃಖ ಪಡುವಂತ ಅವಶ್ಯಕತೆ ಇಲ್ಲ. ಆದ್ರೆ ನಿನ್ನ ಒಂದು ಡ್ಯೂಟಿ ಮಾಡುವಂತ ಇದರಿಂದ ನೀನು ಹಿಂದಕ್ಕೆ ಸರಿಯೋದಕ್ಕೆ ಯಾವುದೇ ಕಾರಣ ಇಲ್ಲ ಅಂತ ಇಲ್ಲಿ ಭಗವಂತ ನಮ್ಗೆ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಮ್ಗೆ ನಾಸ್ತಿಕರ ಒಂದು ಪಾಯಿಂಟ್ ಆಫ್ ವ್ಯೂ ನೋಡಿದ್ರು ಸಹ ನಾವೇನ್ ಮಾಡ್ಬೇಕು, ಅರ್ಜುನ ಏನ್ ಮಾಡ್ಬೇಕು, ಯುದ್ಧನ ಮಾಡ್ಲೇಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಈ ಒಂದು ಶ್ಲೋಕ ಇದೆಯಲ್ಲ, ಈ ಒಂದು ಶ್ಲೋಕದ ಆಧಾರ ಮೇಲೆನೆ ನಮ್ಮ ಐನ್ಸ್ಟೀನ್ ಏನ್ ಮಾಡಿರೋದು, ದ ಥಿಯರಿ ಆಫ್ ದಟ್ ಎನರ್ಜಿ ಇದೆಯಲ್ಲ, ಮ್ಯಾನಿಫೆಸ್ಟೇಷನ್ ಆಫ್ ಎನರ್ಜಿ ಅನ್ನೋದನ್ನ ಅವರು ಆ ಒಂದು ಥಿಯರಿನ ನಮ್ಗೆ ಕೊಟ್ಟಿರೋದು. ಅಂದ್ರೆ ಎನರ್ಜಿ ಅನ್ನೋದು ಯಾವತ್ತು ಕ್ರಿಯೇಟಿವ್ ಆಗಲ್ಲ, ಡಿಸ್ಟ್ರಾಯ್ನೂ ಆಗಲ್ಲ. ಅದೇನಾಗತ್ತೆ, ಒಂದು ಸ್ಟೇಟ್ ಇಂದ ಇನ್ನೊಂದು ಸ್ಟೇಟ್ಗೆ ಅದು ಚೇಂಜ್ ಆಗ್ತಾ ಇರುತ್ತೆ ಅಂತ ಒಂದು ದ ಫೇಮಸ್ ಥಿಯರಿನ ಅವ್ರು ಕೊಟ್ಟಿರೋದೇ ಈ ಒಂದು ಭಗವದ್ಗೀತೆಯ ಒಂದು ಶ್ಲೋಕದ ಆಧಾರದ ಮೇಲೆ. ಆಕ್ಚುಲಿ ನಾವುಗಳು ಭಾರತೀಯರು ನಮ್ಮ ಒಂದು ಭಾರತೀಯ ಒಂದು ಸಂಸ್ಕೃತಿನ, ನಮ್ಮ ಒಂದು ಈ ವೇದಗಳ ಒಂದು ಶಾಸ್ತ್ರಗಳನ್ನ ನಾವೇನ್ ಮಾಡ್ತಾ ಇದೀವಿ, ಮರಿತಾ ಇದೀವಿ. ಆದ್ರೆ ಪಾಶ್ಚಾತ್ಯರು ಇದನ್ನ ಅಳವಡಿಸ್ಕೊಳ್ತಾ ಇದ್ದಾರೆ, ಇನ್ನು ಹೆಚ್ಚೆಚ್ಚಾಗಿ ಚೆನ್ನಾಗಿ ಅಳವಡಿಸ್ಕೊಳ್ತಾ ಇದ್ದಾರೆ. ನಾವು ಈಗ ಆಕ್ಚುಲಿ ದ ಟೆಕ್ನಾಲಜಿನಲ್ಲಿ ದ ಗ್ರೇಟೆಸ್ಟ್ ಟೆಕ್ನಾಲಜಿ ಅಂದ್ರೆ ಜರ್ಮನ್ ಟೆಕ್ನಾಲಜಿ ಅಂತ ನಾವು ಏನ್ ಮಾಡ್ತೀವಿ, ಅಲ್ಲೋಗಿ ಕಲಿಯೋದಕ್ಕೆ ನಾವು ಹೋಗ್ತೀವಿ. ಆಕ್ಚುಲಿ ಆ ಒಂದು ಜರ್ಮನ್ಸ್ ಎಷ್ಟೊಂದು ಥಿಯರಿಗಳನ್ನ ನಮ್ಮ ಈ ಒಂದು ಸ್ಯಾನ್ಸ್ಕ್ರಿಟ್ ಟೆಕ್ಸ್ಟ್ ಇಂದಾನೆ ಅವರು ಎಕ್ಸ್ಟ್ರಾಕ್ಟ್ ಮಾಡಿರೋದು. ಇದಕ್ಕೆ ಹಲವಾರು ಉದಾಹರಣೆಗಳಿದೆ. ಅದರಲ್ಲಿ ದ ಗ್ರೇಟೆಸ್ಟ್ ಐನ್ಸ್ಟೀನೇ ಡೈರೆಕ್ಟ್ ಆಗಿ ಭಗವದ್ಗೀತೆಯಿಂದ ಈ ಒಂದು ಶ್ಲೋಕನ ತಗೊಂಡು ಅವರು ಆ ಒಂದು ಥಿಯರಿನ ಕೊಟ್ಟಿರೋದು. ಸೊ ಅವರೆಲ್ಲ ಗ್ರೇಟೆಸ್ಟ್ ಸೈಂಟಿಸ್ಟ್ ಯಾವ ರೀತಿ ಆದ್ರು, ಅವರು ನಮ್ಮ ಶಾಸ್ತ್ರಗಳಿಂದ ಅವರು ಇಂಥ ಒಂದು ಕಾನ್ಸೆಪ್ಟ್ಗಳನ್ನ ತಗೊಂಡು ಅದನ್ನೇನ್ ಮಾಡಿದ್ರು, ಸೈಂಟಿಫಿಕ್ ಆಗಿ ಎಲ್ಲರ ಮುಂದೆ ಅವರು ಮಂಡನೆನ ಮಾಡಿದ್ರು. ಅದರಿಂದ ಅವರು ವರ್ಲ್ಡ್ ಫೇಮಸ್ ಸೈಂಟಿಸ್ಟ್ಗಳು ಆದ್ರು. ಸೊ ಇಲ್ಲಿ ಭಗವಂತನೂ ಹೇಳ್ತಾ ಇರೋದು ಅದನ್ನೇ. ಇಲ್ಲಿ ಯಾವುದನ್ನು ಹೊಸದಾಗಿ ಕ್ರಿಯೇಟ್ ಆಗ್ತಾ ಇಲ್ಲ, ಯಾವುದು ಹೊಸದಾಗಿ ನಾಶನೂ ಆಗ್ತಾ ಇಲ್ಲ. ಒಂದು ಅನ್ಮ್ಯಾನಿಫೆಸ್ಟ್ ಆಗಿತ್ತು, ಅವ್ಯಕ್ತವಾಗಿತ್ತು, ಆಮೇಲೆ ಮ್ಯಾನಿಫೆಸ್ಟ್ ಆಗುತ್ತೆ, ಅಂದ್ರೆ ವ್ಯಕ್ತ ಆಗತ್ತೀವಿ. ಸ್ವಲ್ಪ ದಿನ ಆದ್ಮೇಲೆ ಮತ್ತೆ ಅನ್ಮ್ಯಾನಿಫೆಸ್ಟ್ ಆಗ್ತೀವಿ. ಇಲ್ಲಿ ಯಾವುದನ್ನು ಸಹ ಉದ್ಭವ ಆಗಲ್ಲ, ಆಮೇಲೆ ಝೀರೋ ಆಗಲ್ಲ. ಈ ಒಂದು ನೀವು ಯಾವುದೇ ಒಂದು ಭೌತಿಕ ವಸ್ತುಗಳನ್ನ ತಗೊಂಡ್ರು ಸಹ, ಏನೇ ಒಂದು ಐಟಮ್ ತಗೊಳ್ಳಿ, ಏನೇ ಒಂದು ಎನರ್ಜಿ ತಗೊಳ್ಳಿ, ಯಾವುದೇ ಒಂದು ಭೌತಿಕ ವಸ್ತುನ ತಗೊಳ್ಳಿ, ಯಾವುದೂ ನಾಶ ಆಗಲ್ಲ. ನಾವು ಅನ್ಕೊಂತೀವಿ ಒಂದು ಪೇಪರ್ನ ನಾನು ಏನ್ ಮಾಡ್ತೀನಿ, ಬೆಂಕಿ ಹಚ್ಚಿದ್ರೆ ಏನಾಯ್ತು, ಅದು ಬೂದಿಯಾಗಿ ನಾಶ ಆಯ್ತು ಅಂತ ನಾನು ಅನ್ಕೊಂತೀನಿ. ಒಂದು ಕಟ್ಟಿಗೆನ ಬೆಂಕಿ ಹಚ್ಬಿಟ್ಟು ಅದನ್ನ ಉರ್ಸಿದ್ರೆ ಏನಾಯ್ತು, ಬೂದಿಯಾಗಿ ಅದು ನಾಶ ಆಗೋಯ್ತು ಅಂತ ನಾನು ಅನ್ಕೊಳ್ತೀನಿ. ಆದ್ರೆ ಆ ಒಂದು ಕಟ್ಟಿಗೆ ಅಥವಾ ಪೇಪರ್ ನಾವ್ ಏನೇ ಒಂದು ಬೆಂಕಿ ಹಚ್ಚುತ್ತಾ ಇದೀವಲ್ಲ, ಅದು ಏನಾಗ್ತಾ ಇದೆ, ಒಂದು ಫಾರಂ ಇಂದ ಇನ್ನೊಂದು ಫಾರಂಗೆ ಅದು ಚೇಂಜ್ ಆಗ್ತಾ ಇದೆ, ಅದು ನಾಶ ಆಗ್ತಾ ಇಲ್ಲ. ಯಾವಾಗ ಈ ಒಂದು ದೇಹನ ಸುಟ್ಟಾಕ್ತಿವಿ, ನಾವ್ ಅನ್ಕೊಂತೀವಿ ಅದು ಪುಡಿ ಬೂದಿ ಆಗೋಯ್ತು, ನಾಶ ಆಗೋಯ್ತು ಅಂತ. ಈ ಒಂದು ದೇಹನ ಭೌತಿಕ ವಸ್ತುಗಳಿಂದಾನೇ ಆಗಿರೋದು. ಇದನ್ನ ಸುಟ್ಟದಾಗೂ ಸಹ ಅದೇನಾಗುತ್ತೆ, ಬೇರೆ ಒಂದು ಎನರ್ಜಿ ಆಗಿ, ಅಂದ್ರೆ ಭೌತಿಕ ವಸ್ತುವಾಗಿ ಅದು ಕನ್ವರ್ಟ್ ಆಗುತ್ತೆ. ಆ ಎನರ್ಜಿ ಮತ್ತೆ ಇನ್ನೊಂದು ಭೌತಿಕ ವಸ್ತು ಆಗಿ ಅದು ಕನ್ವರ್ಟ್ ಆಗುತ್ತೆ. ಸೊ ಪಂಚಭೂತಗಳೇನಿದೆ, ಒಂದೊಂದು ರೂಪದಿಂದ ಅದು ಇನ್ನೊಂದು ಮತ್ತೊಂದು ರೂಪಗಳಿಗೆ ಅದು ಹೋಗ್ತಾ ಇದೆ ಹೊರತು ಇಲ್ಲಿ ಏನು ಸೃಷ್ಟಿ ಅನ್ನೋದು ಆಗ್ತಾ ಇಲ್ಲ, ನಾಶ ಅನ್ನೋದು ಆಗ್ತಾ ಇಲ್ಲ. ಸೊ ಇದಕ್ಕೆ ನೀನು ಶೋಕ ಪಡುವಂತ ಒಂದು ಅವಶ್ಯಕತೆ ಏನು, ಅವಶ್ಯಕತೆನೇ ಇಲ್ಲ ಅಂತ ಇಲ್ಲಿ ನಮ್ಗೆ ಭಗವಂತ ಏನ್ ಮಾಡ್ತಾ ಇದ್ದಾರೆ, ತಿಳಿಸ್ಕೊಡ್ತಾ ಇದ್ದಾರೆ. ಆಮೇಲೆ ಯೂಶಲಿ ನಾವೆಲ್ಲರೂ ಏನ್ ಅನ್ಕೊಂತೀವಿ, ಏನಾದ್ರೂ ಒಂದು ಸೃಷ್ಟಿ ಆಗ್ಬೇಕು ಅಂದ್ರೆ ನಾವೆಲ್ಲ ಬಿಲೀವ್ ಮಾಡೋದು, ನಂಬಿಕೆ ನಮ್ಗಿರೋದು, ನನಗೆ ಏನು ಕಾಣುತ್ತೆ, ಯಾವ್ದನ್ನ ನಾನು ಮುಟ್ಬೋದು, ಯಾವ್ದನ್ನ ನನ್ನ ಕೈಲಿ ಇಟ್ಕೋಬಹುದು, ಸೊ ಅದನ್ನ ನಾನೇನ್ ಮಾಡ್ತೀನಿ, ಅದು ಹೆಚ್ಚು ಶಕ್ತಿಶಾಲಿ ಆಗಿರೋದು, ನನಗೆ ಕಾಣುವಂಥದ್ದು, ನಾನು ಟಚ್ ಮಾಡೋದಕ್ಕಾಗೋವಂಥದ್ದು, ಇದನ್ನ ನಾನು ಹೆಚ್ಚು ಶಕ್ತಿಶಾಲಿ ಆಗಿರೋದು ಅಂತ ನಾನು ತಿಳ್ಕೊಂತೀನಿ. ಆದ್ರೆ ಇಲ್ಲಿ ಶ್ರೀಲ ಪ್ರಭುಪಾದರು ನಮ್ಗೇನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ, ಅತ್ಯಂತ ಹೆಚ್ಚು ಶಕ್ತಿಶಾಲಿ ಆಗಿರೋದು ಯಾವ್ದು ಹೇಳಿ, ನನ್ನ ಕೈಲಿ ಈವನ್ ಅದನ್ನ ಪರ್ಸೀವ್ ಮಾಡಕ್ಕೂ ಆಗದೆ ಇರೋವಂತಹ ಒಂದು ಆಕಾಶ, ಈಥರ್, ಇದನ್ನ ನಮ್ಮ ಕೈಲಿ ಇನ್ನೂ ಅದನ್ನ ಎಕ್ಸ್ಪ್ಲೇನ್ ಮಾಡಕ್ ಆಗ್ತಾ ಇಲ್ಲ, ಅದು ಯಾವ ತರ ಇದೆ ಅಂತ. ಈ ಒಂದು ಆಕಾಶ ಅನ್ನೋದು ನಾವು ನೋಡ್ತೀವಲ್ಲ, ಒಂದು ಆಕಾಶ ಅನ್ನೋದು ಓಪನ್ ಸ್ಪೇಸ್ ಅಂದ್ರೆ ಏನು, ಅದು ಎಷ್ಟಿದೆ, ಇದನ್ನ ಯಾರ ಕೈಲಿ ಇನ್ನೂ ಅದನ್ನ ಎಸ್ಟಿಮೇಟ್ ಮಾಡೋದಕ್ಕೇನೆ ಆಗ್ತಾ ಇಲ್ಲ. ಸೊ ಅದರಿಂದ ಉದ್ಭವ ಆಗ್ತಾ ಇರೋದೇನು, ಅದರಿಂದ ಬರ್ತಾ ಇರೋದು ಆಕ್ಚುಲ್ ಆಗಿ ಏರ್. ನಾವ್ ಏನ್ ಅನ್ಕೋತೀವಿ, ಯೂಶಲಿ ಮೊದ್ಲು ಭೂಮಿಯಿಂದ ಎಲ್ಲ ಶುರುವಾಯ್ತು, ಭೂಮಿಯಿಂದ ನೀರು ಬಂತು, ನೀರಿಂದ ಭೂಮಿ ಒಳಗಡೆ ನೀರ್ ಇದೆಯಲ್ಲ, ಸೊ ಭೂಮಿ ಒಳಗಡೆಯಿಂದ ನೀರು ಬಂತು, ನೀರು ಚಿಮ್ಬೇಕಾದ್ರೆ ಗಾಳಿ ಬಂತು,
ಸೊ ಆಮೇಲೆ ಈ ಒಂದು ಆಕಾಶ ಎಲ್ಲ ಇದೆ ಅಂತ ನಾವು ಅನ್ಕೊಂತೀವಿ. ಆದ್ರೆ ಇದಕ್ಕೆ ಎಕ್ಸಾಕ್ಟ್ಲಿ ಆಪೋಸಿಟ್ ಇಲ್ಲಿರೋದು. ನಮ್ಮ ಒಂದು ನಾವೇನ್ ಅನ್ಕೊಂತೀವಿ ಅದಕ್ಕೆ ಎಕ್ಸಾಕ್ಟ್ಲಿ ಆಪೋಸಿಟ್ ಆಗಿ ಇರುವಂತದ್ದು. ಆಕ್ಚುಲಿ ಪಂಚಭೂತಗಳಲ್ಲಿ ಎಲ್ಲದಕ್ಕಿಂತ ಸಟಲ್ ಆಗಿರೋದು, ಯಾರಿಗೂ ಕಾಣದೇ ಇರೋದು, ಯಾರ ಕೈಲಿ ಅದನ್ನ ಪರ್ಸೀವ್ ಮಾಡೋದಕ್ಕೂ ಆಗದೆ ಇರೋಂತ ಒಂದು ಆಕಾಶ ಇದೆಯಲ್ಲ, ಅದು ಎಲ್ಲದಕ್ಕೂ ಮೂಲ. ಸೊ ಅದರಿಂದ ಏನ್ ಬರ್ತಾ ಇದೆ? ಗಾಳಿ ಅನ್ನೋದು ಬರ್ತಾ ಇದೆ. ಗಾಳಿಯಿಂದ ಏನ್ ಬರ್ತಾ ಇದೆ? ಬೆಂಕಿ ಅನ್ನೋದು ಬರ್ತಾ ಇದೆ. ಸೊ ನೀವು ನೋಡಿರ್ಬೋದು, ಯಾವಾಗ ನಾವು ಒಂದು ಬೆಂಕಿನ ಹಚ್ಬೇಕು, ಅವಾಗ ಅದು ಚೆನ್ನಾಗಿ ಉರಿಬೇಕು ಅಂದಾಗ ಏನ್ ಮಾಡ್ತೀವಿ ಹೇಳಿ? ಉಫ್ ಅಂತ ನಾವು ಊದ್ತೀವಿ. ಉಫ್ ಅಂತ ಊದೋದ್ರಿಂದ ನಾವ್ ಅನ್ಕೊಂತೀವಿ ಏನೋ ಬೆಂಕಿ ಆರೋಗುತ್ತೆ ಅಂತ, ಅದು ಆಕ್ಚುಲಿ ಇನ್ನೂ ಜೋರಾಗಿ ಅದು ಉರಿಯುತ್ತೆ. ಸೊ ಗಾಳಿಯಿಂದ ಬೆಂಕಿ ಅನ್ನೋದು ಬರ್ತಾ ಇದೆ. ಆಮೇಲೆ ನಾವು ತಪ್ಪಾಗಿ ಏನ್ ಅನ್ಕೊಂತೀವಿ? ನೀರನ್ನ ಹಾಕಿ ನಾನು ಬೆಂಕಿನ ಸುಟ್ಟಾಕ್ತೀನಿ ಅಂತ. ಆಕ್ಚುಲಿ ಬೆಂಕಿಯಿಂದ ನೀರು ಬರ್ತಾ ಇದೆ. ಆ ಒಂದು ಶಾಖದಿಂದ ಏನಾಗುತ್ತೆ ಹೇಳಿ? ನಾವು ನೋಡ್ಬೋದು ಅದನ್ನ, ಅದೇನಾಗತ್ತೆ? ಅದು ಒಂದು ಫಾಗ್ ತರ ಅದು ಕ್ರಿಯೇಟ್ ಆಗುತ್ತೆ. ಸೊ ಬೆಂಕಿಯಿಂದ ಏನ್ ಬರ್ತಾ ಇದೆ? ನೀರ್ ಅನ್ನೋದು ಬರ್ತಾ ಇದೆ. ಆ ನೀರಿನಿಂದ ಈ ಒಂದು ಭೂಮಿ ಅನ್ನೋದು ಆಗಿರೋದು. ಸೊ ನಮ್ಮ ಶಾಸ್ತ್ರಗಳಲ್ಲಿ ನೋಡಿ ಈ ರೀತಿ ನಮಗೆ ತಿಳಿಸ್ಕೊಟ್ಟಿರೋದು. ಆದ್ರೆ ನಾವು ನಮ್ಮ ಒಂದು ಕಲ್ಪನೆಗಳಲ್ಲಿ ನಾವ್ ಯಾವ ರೀತಿ ತಿಳ್ಕೊಂಡಿದೀವಿ? ಇದಕ್ಕೆ ಎಕ್ಸಾಕ್ಟ್ಲಿ ಆಪೋಸಿಟ್ ಆಗಿ ತಿಳ್ಕೊಂಡಿರ್ತೀವಿ. ಎಲ್ಲ ಭೂಮಿಯಿಂದ ಸ್ಟಾರ್ಟ್ ಆಯ್ತು, ಭೂಮಿ ಒಳಗಡೆ ನೀರಿದೆ, ನೀರು ಚಿಮ್ತು, ಸೊ ಅದರಿಂದ ಏನ್ ಬಂತು? ಬೆಂಕಿ ಬಂತು, ಬೆಂಕಿಯಿಂದ ಗಾಳಿ. ಸೊ ಈ ರೀತಿ ನಾವು ಎಲ್ಲ ಆಪೋಸಿಟ್ ಆಗಿ ತಿಳ್ಕೊಂಡಿರ್ತೀವಿ. ಪಂಚಭೂತಗಳಲ್ಲೇನೆ ಯಾವುದು ಅತ್ಯಂತ ಸೂಕ್ಷ್ಮವಾಗಿದೆ ಅದು ಅತ್ಯಂತ ಪ್ರಭಾವಶಾಲಿಯಾಗಿರುವಂಥದ್ದು. ನಮ್ಮ ಶಾಸ್ತ್ರಗಳಲ್ಲಿ ಯಾವುದು ನೋಡೋದಕ್ಕಿದೆ, ನೋಡಕ್ ಚೆನ್ನಾಗಿದೆ, ಯಾವುದು ಮುಟ್ಟಿದ್ರೆ ಚೆನ್ನಾಗಿದೆ, ಗಟ್ಟಿಯಾಗಿದೆ, ಸೊ ಇಂಥದಕ್ಕೆಲ್ಲ ಬೆಲೆ ಇರೋದು. ಅಲ್ಲಿ ಇರೋದು ಯಾವುದಕ್ಕೆ? ಸೂಕ್ಷ್ಮವಾಗಿರುವಂತ ಒಂದು ಇದಕ್ಕೇನೆ ನಮ್ಮ ಶಾಸ್ತ್ರಗಳಲ್ಲಿ ಅತ್ಯಂತ ಹೆಚ್ಚಿನ ಬೆಲೆ ಇರೋದು ಅಂತ ನಮ್ಗೆ ತಿಳಿಸ್ಕೊಡ್ತಾ ಇರೋದು. ಸೊ ಈ ರೀತಿ ಆಕ್ಚುಲಿ ನಮ್ಮ ಈ ಒಂದು ಭೌತಿಕ ಪ್ರಪಂಚ ಅನ್ನೋದು ಆಗಿರೋದು. ಈ ಒಂದು ಪಂಚಭೂತಗಳಿಂದ ಆಗಿರುವಂತ ಈ ಒಂದು ದೇಹನ ನಾವೇನ್ ಮಾಡ್ತಾ ಇದ್ದೀವಿ? ನಮ್ಮ ಒಂದು ಕರ್ಮದ ನಿಯಮಗಳ ಅನುಸಾರವಾಗಿ ನಾವು ಮಾಡುವಂತ ಕೆಲಸಗಳಿಗೆ ಅನುಸಾರವಾಗಿ ನಾನೇನ್ ಮಾಡ್ತೀನಿ? ಅವ್ಯಕ್ತದಿಂದ ವ್ಯಕ್ತ ಆಗ್ತೀನಿ, ಹುಟ್ಟುತ್ತೀನಿ, ಸ್ವಲ್ಪ ದಿನ ಇಡ್ತೀನಿ, ಆಮೇಲೆ ಮತ್ತೆ ಅವ್ಯಕ್ತ ಆಗ್ತೀನಿ. ನೀನು ಒಬ್ಬ ನಾಸ್ತಿಕ ಆಗಿದ್ರು ಸಹ ನೀನು ಡ್ಯೂಟಿನ ಮಾಡಬೇಕು. ನೀನಿಲ್ಲಿ ನಾನು ಡ್ಯೂಟಿ ಮಾಡಲ್ಲ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಇಲ್ಲಿ ಕೃಷ್ಣ ಅರ್ಜುನನ್ಗೆ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಪ್ರಭುಜಿ. ಪ್ರಭುಜಿ ಅದು ಪಾಯಿಂಟ್ ಹೇಳಿದ್ರು ಅಲ್ಲ, ಏನದು ಆಕಾಶ ಆಮೇಲೆ ವಾಯು ಅವೆಲ್ಲ ಹೇಳಿದ್ರಲ್ಲ, ಸೊ ಅದು ಸ್ವಲ್ಪ ಡಿಟೇಲ್ ಆಗಿ ಅರ್ಥ ಮಾಡ್ಕೋಬೇಕಂದ್ರೆ, ಸೊ ಆಕ್ಚುಲಿ ಪಂಚಭೂತಗಳು ಇದೆಲ್ಲ ಕಾಂಬಿನೇಷನ್ ಆಫ್ ಒನ್ ಆರ್ ಅದರ್ ಥಿಂಗ್ಸ್. ಸೊ ಎಲ್ಲವನ್ನು ಹಿಂಗೆ ಇಲ್ಲಿ ಡೀಟೇಲ್ ಆಗಿ ಪ್ರಭುಪಾದ್ ಹೇಳ್ತಾ ಇದಾರಲ್ಲ. ಸೊ ಆಕಾಶನಲ್ಲಿ ಆಕ್ಚುಲಿ ಆಕಾಶ ಹೆಂಗ್ ಬಂದಂದ್ರೆ ಭಾಗವತಂನಲ್ಲಿ ತಿಳ್ಕೊಬೇಕು ನಾವು. ಸೊ ಮತ್ತೆ ಡೀಪ್ ಹೋಗ್ಬೇಕಂದ್ರೆ, ಇದಕ್ಕಿಂತ ಡೀಪ್ ಹೋಗ್ಬೇಕಂದ್ರೆ ನೀವು ಭಾಗವತಂ ಹೋಗ್ಬೇಕು. ಆಕಾಶ ಹೆಂಗ್ ಬಂತು ಪ್ರಭುಜಿ ಅಂತ? ಆಕಾಶ ಶಬ್ದನಿಂದ ಆಕ್ಚುಲಿ ಎಲ್ಲಕ್ಕಿಂತ ಫಸ್ಟ್ ಇದಂದ್ರೆ ಶಬ್ದನಿಂದ ಇವೆಲ್ಲ ಬಂದಿದೆ. ಸೊ ಶಬ್ದನಿಂದ ಆಕಾಶ ಬರುತ್ತೆ, ಆಕಾಶನಿಂದ ವಾಯು ಬರುತ್ತೆ ಅಂತ ಹೇಳ್ತಾರೆ. ಸೊ ವಾಯುನಲ್ಲಿ ಏನಿದೆ? ಎರಡು ಇದೆ. ಏನೋ ಆಕಾಶನೂ ಇದೆ, ವಾಯುನೂ ಇದೆ. ಸೊ ಯಾವಾಗ ಆಕಾಶ ಅಂದ್ರೆ ಒಂದೇ ಸಬ್ಜೆಕ್ಟ್, ವಾಯು ಬಂತು 2 ಸಬ್ಜೆಕ್ಟ್ ಆಡ್ ಆಯ್ತು. ಆಮೇಲೆ ಏನಾಗತ್ತೆ? ವಾಯು ಆದ್ಮೇಲೆ ವಾಯುನಿಂದ ಅಗ್ನಿ ಬರುತ್ತೆ, ಅಗ್ನಿನಿಂದ 3 ಸಬ್ಜೆಕ್ಟ್ ಆಡ್ ಆಗತ್ತೆ. ಅಗ್ನಿನಲ್ಲಿ ಏನಿದೆ? ಆಕಾಶ ಇದೆ, ವಾಯುನೂ ಇದೆ ಮತ್ತು ಅಗ್ನಿನೂ ಇದೆ, 3 ಸಬ್ಜೆಕ್ಟ್. ಆಮೇಲೆ ಏನ್ ಬರುತ್ತೆ? ಆಮೇಲೆ ಅಗ್ನಿ ಆದ್ಮೇಲೆ ಜಲ, ಅಗ್ನಿನಿಂದ ಜಲ ಬರುತ್ತೆ. ಸೊ ಜಲನಲ್ಲಿ ಏನಿದೆ? 4 ಸಬ್ಜೆಕ್ಟ್. ಸೊ 4 ಸಬ್ಜೆಕ್ಟ್. ಸೊ ಆಕಾಶ, ಗಾಳಿ, ಆಮೇಲೆ ಅಗ್ನಿ ಮತ್ತು ನೀರು, ಇದು 4. ಆಮೇಲೆ ಪೃಥ್ವಿನಲ್ಲಿ ಇವೆಲ್ಲ ಸಬ್ಜೆಕ್ಟ್ಗಳಿದೆ. ಪೃಥ್ವಿನಲ್ಲಿ ಇವೆಲ್ಲ ಸಬ್ಜೆಕ್ಟ್ಗಳಿದೆ. ಸೊ ಏನು ಇದೆ ಇಲ್ಲಿ? ಇದರಲ್ಲಿ ಗಾಳಿನೂ ಇದೆ, ಇದರಲ್ಲಿ ಆಕಾಶನೂ ಇದೆ, ಇದರಲ್ಲಿ ಏನು ಎಲ್ಲಾ ಸಬ್ಜೆಕ್ಟ್. ದಿಸ್ ಇಸ್ ಅ ಕಾಂಬಿನೇಷನ್ ಆಫ್ ದಿಸ್ ಇಸ್ ಅ ವೆರಿ ಕಾಂಪ್ಲೆಕ್ಸ್ ಥಿಯರಿ. ಅಂದ್ರೆ ಭಗವಂತನ ಮ್ಯಾನುಫ್ಯಾಕ್ಚರಿಂಗ್ ಇದೆ ಅಲ್ಲ, ಸೊ ವೆರಿ ಕಾಂಪ್ಲೆಕ್ಸ್ ಮ್ಯಾನುಫ್ಯಾಕ್ಚರಿಂಗ್. ನಿಮ್ಗೆ ಅರ್ಥನೇ ಆಗೋದಿಲ್ಲ.
ಶಬ್ದನಿಂದ ಏನಾದ್ರು ಕ್ರಿಯೇಟ್ ಆಗ್ಬೋದು ಅಂತ. ಶಬ್ದನಿಂದ ಏನಾದ್ರು ಕ್ರಿಯೇಟ್ ಆಗ್ಬೋದು, ನಮ್ಗೆ ತಲೆನೇ ಓಡೋದಿಲ್ಲ, ತಲೆ ಶಬ್ದನಿಂದ ಏನ್ ಕ್ರಿಯೇಟ್ ಆಗುತ್ತೆ ಅಂತ. ಶಬ್ದನಿಂದ ಆಕಾಶ ಆಕಾಶದಿಂದ ವಾಯು ಕ್ರಿಯೇಟ್ ಆಗತ್ತ ಅಂತ. ಏನದು ಕಾಂಬಿನೇಷನ್. ಆದ್ರೆ ದಿಸ್ ಇಸ್ ವಾಟ್ ದ ಪ್ರೊಸೆಸ್. ಸೊ ಇವೆಲ್ಲ ನಾವು ತಿಳ್ಕೊಬಹುದು. ಹೆಂಗೆ ನಾವು ಸಿಂಪಲ್ ಆಗಿ ನಾವು ವಿಚಾರ ಮಾಡಿದ್ರೆ, ಆಕ್ಚುಲಿ ಅಗ್ನಿನಲ್ಲಿ ವಾಯು ಇದೆ ಅಂತ ನೋಡ್ಬೇಕಂದ್ರೆ ಅದನ್ನು ಸಿಂಪಲ್ ಆಗಿ ನೋಡ್ಬೋದು ನಾವು. ಸೊ ಯಾವಾಗ ನಾವು ಅಗ್ನಿಯನ್ನು ಅಗ್ನಿಯನ್ನು ಎಲ್ಲೋ ಗಾಳಿ ಇಲ್ಲಂತ ಪ್ರದೇಶದಲ್ಲಿ ಎಲ್ಲಾ ಕ್ಲೋಸ್ ಅಂದ್ರೆ ಒಂದು ಬಾಟಲ್ ನಲ್ಲಿ ಹಾಕಿ ಬೆಂಕಿಯನ್ನು ಉರಿಸಕ್ ನೋಡಿದ್ರೆ ಎಷ್ಟು ಆಕ್ಸಿಜನ್ ಇರುತ್ತೆ ಅಷ್ಟೇ ಅದು ಉರಿಯತ್ತೆ. ಆಕ್ಸಿಜನ್ ಹೋದ್ಮೇಲೆ ಅದು ಅಲ್ಲೇ ಸ್ಟಾಪ್ ಆಗತ್ತೆ. ಅಗ್ನಿ ಇದೇ ಆಗೋದಿಲ್ಲ, ಅಗ್ನಿ ಅಲ್ಲೇ ಹುಟ್ಟೋದೇ ಇಲ್ಲ. ಸೊ ಅಂದ್ರೆ ಏನೋ ಅದಕ್ಕೆ ಎಲ್ಲವನ್ನು ಕಾಂಬಿನೇಷನ್ ಇದೆ, ಆಕಾಶ ಇದೆ, ಎಲ್ಲವನ್ನು ಇದೆ. ಸೊ ಇದನ್ನ ನಾವು ತಿಳ್ಕೊಬೇಕು. ಸೊ ದಿಸ್ ಇಸ್ ಅ ವೆರಿ ಕಾಂಪ್ಲಿಕೇಟೆಡ್ ಸಬ್ಜೆಕ್ಟ್. ಆದ್ರೆ ನಾವು ಸ್ವಲ್ಪ ಅರ್ಥ ಮಾಡ್ಕೊಂಡ್ರೆ ಸರಿಯಾಗಿರುತ್ತೆ. ಯಾಕೆ ಅರ್ಥ ಮಾಡ್ಕೋಬೇಕು? ಯಾಕಂದ್ರೆ ಭಗವಂತ ಎಲ್ಲಾ ಸ್ಥಾನದಲ್ಲಿ ಜೀವಾತ್ಮಗಳು ಇದಾರಂತ ಹೇಳ್ತಾ ಇದಾರಲ್ಲ. ಸೊ ಎಲ್ಲಾ ಸ್ಥಾನದಲ್ಲಿ ಜೀವಾತ್ಮಗಳು, ಎಲ್ಲಾ ಸ್ಥಾನ ಅಂದ್ರೆ ಏನು? ಕನ ಎಲ್ಲಾ ಕಡೆ ನೋಡ್ತಾ ಇದೀವಿ, ಎಲ್ಲಾ ಸ್ಥಾನದಲ್ಲಿ ಜೀವಾತ್ಮ ಆಗಿದ್ದಾಳೆ ಅಂದ್ರೆ. ಸೊ ನಮಗೆ ಕಾಣಿಸ್ತಾ ಇರುವಂತ ದೇಹ, ಈ ಭೂಮಂಡಲ್ನಲ್ಲಿ ಇರುವಂತ ದೇಹ ಹೆಂಗಿದೆ? ಸೊ ಇದು 70% or 80% ಭೂಮಿ ತತ್ವನಿಂದ ಮಾಡಿದೆ. ಸೊ ಇದು ಭೂಮಿ ತತ್ವನಿಂದ ಮಾಡಿದಂತ ಶರೀರ ಇದು. ಸೊ ಇದರಲ್ಲಿ ನಮ್ಮ ಭೂಮಿ ತತ್ವನೇ ನೋಡುವಂತಹ ಕ್ಯಾಪಬಿಲಿಟಿ ಇರುತ್ತೆ. ಸೊ ಇದಕ್ಕಿಂತ ಹೈಯರ್ ಪ್ಲಾನೆಟ್ ಹೆಂಗೆ ಅಂದ್ರೆ ಮೂನ್ ಅಲ್ಲಿ ಚಂದ್ರಲೋಕ ಇರ್ಲಿ, ಸೂರ್ಯ ಲೋಕ ಇರ್ಲಿ, ಇಲ್ಲಾಂದ್ರೆ ಬೇರೆ ಬೇರೆ ಲೋಕನಲ್ಲಿ ಇದಾವಲ್ಲ. ಸೊ ಅಲ್ಲೇ ಡಿಫ್ರೆಂಟ್ ಟೈಪ್ಸ್ ಆಫ್ ದೇಹಗಳು ಇರುತ್ತೆ. ಸೊ ಒಂದು ಅಗ್ನಿನಿಂದ ಮಾಡಿದಂತ ದೇಹ ಸೂರ್ಯ ಲೋಕ. ಮೂನ್ ನಲ್ಲಿ ಅದಕ್ಕಿಂತ ಸೂಕ್ಷ್ಮವಾದ ನೀರಿನಿಂದ ಅಂದ್ರೆ ಇಲ್ಲಾಂದ್ರೆ ಇತರನಿಂದ ಮಾಡಿದಂತ ದೇಹಗಳು. ಸೊ ಹೈಯರ್ ನಮ್ದೇ ಈ ಕನ್ಸೆಪ್ಷನ್. ಅದಕ್ಕೆ ಇವರೆಲ್ಲ ಸೈಂಟಿಸ್ಟ್ ಗಳು ವಿಚಾರ ಮಾಡ್ತಾರಲ್ಲ, ಎಲ್ಲಾ ಗ್ರಹನಲ್ಲಿ ಹೋಗಿ ಇವ್ರಿಗೆ ಏನೋ ಕಾಣಿಸ್ಲಿಲ್ಲ, ಕಲ್ಲೇ ಕಾಣಿಸ್ತಿತ್ತು ಅವ್ರಿಗೆ, ಕಲ್ಲೇ ತಗೊಂಡ್ಬಂದ್ರು. ಹೋಗಿದಾರೋ ಇಲ್ಲ ಗೊತ್ತಿಲ್ಲ, ಅದ್ರ ಕಲ್ಲೇ ತಗೊಂಡ್ಬಂದ್ರು. ಆದ್ರೆ ಯಾಕೆ? ಬಿಕಾಸ್ ಪ್ರಭುಪಾದ್ ಹೇಳ್ತಾರೋ, ಯಾಕಂದ್ರೆ ನಿಮ್ಮ ದೇಹ ಮಾಡಿದೆ ಭೂಮಿ ತತ್ವನಿಂದ. ಸೊ ಭೂಮಿ ತತ್ವ ಜಾಸ್ತಿ ಆಗಿರೋದ್ರಿಂದ ನೀವು ಭೂಮಿ ತತ್ವನೇ ಅಷ್ಟೇ ನೋಡ್ಬೋದು, ಅಗ್ನಿ ತತ್ವ ನೋಡಕ್ ಆಗೋದಿಲ್ಲ. ಅಗ್ನಿ ತತ್ವನಿಂದ ಮಾಡಿದಂತ ದೇಹ ನಿಮ್ಗೆ ಸಿಕ್ಕಿದ್ರೆ ದ್ಯಾಟ್ ಈಸ್ ಆಲ್ಸೋ ಮಟೀರಿಯಲ್ ಓನ್ಲಿ. ಅದನ್ನು ಅರ್ಥ ಮಾಡ್ಬೋದು. ಅದು ಸ್ಪಿರಿಚುವಲ್ ಅಲ್ಲ. ಇವೆಲ್ಲ ಮಟೀರಿಯಲ್ ತತ್ವಗಳು. ಆಕಾಶ, ಭೂಮಿ ರಪೋನಲೋ ವಾಯು ಖಮ್ಮನೋ ಬುದ್ಧಿರೇವಚ ಅಹಂಕಾರಿತಿಯಮ್ಮೆ ಭಿನ್ನ ಪ್ರಕೃತಿ ಅಷ್ಟದ ಅಂತ ಕೃಷ್ಣ ಹೇಳ್ತಾನೆ. ಇದು ಎಂಟ ಇದನ್ನು ಮಟೀರಿಯಲ್, ಆದ್ರೆ ನನ್ನ ಎನರ್ಜಿ ಅಂತ ಹೇಳ್ತಾನೆ ಕೃಷ್ಣ. ಎಂಟು ಅಂತ ಅದರಲ್ಲಿ ಫೈರ್ ಮತ್ತು ಸೆಟಲ್ 3. ಸೊ 8 ತತ್ವ ಆಗಿದಂತ ಈ 5 ತತ್ವಗಳು ಇದನ್ನು ಮಟೀರಿಯಲ್ ತತ್ವ. ಆದ್ರೆ ಸೆಟಲ್ ಬಹಳ. ಆಕಾಶ ಎಲ್ಲಕ್ಕಿಂತ ಸೆಟಲ್, ಅದಕ್ಕಿಂತ ಸ್ವಲ್ಪ ದೊಡ್ಡದಾಗಿದೆ ಗಾಳಿ. ಅದಕ್ಕಿಂತ ಸ್ವಲ್ಪ ನೋಡ್ಬೋದು ನಾವು ಅಗ್ನಿ ನೋಡ್ಬೋದು. ಅದಕ್ಕಿಂತ ಸ್ವಲ್ಪ ಜಾಸ್ತಿ ಚೆನ್ನಾಗಿ ನೋಡ್ಬೋದು ಏನೋ ನೀರ್ ತತ್ವ ನೋಡ್ಬೋದು. ಅದಕ್ಕಿಂತ ಸ್ವಲ್ಪ ಚೆನ್ನಾಗಿ ನೋಡ್ಬೋದು ಅಂದ್ರೆ ಭೂಮಿ ತತ್ವ ನೋಡ್ಬೋದು. ಅರ್ಥ ಆಯ್ತಲ್ಲ? ಸೊ ಹೆಂಗೆ ನಾವು ಸ್ಮಾಲ್ ಸೀಕ್ವೆನ್ಸ್ ನಲ್ಲಿ ಹೋಗ್ತೀವಿ. ಸೊ ಅದು ಬಹಳ ಸೆಟಲ್ ಆಗ್ತಾ ಹೋಗುತ್ತೆ. ಸೊ ದಿಸ್ ಇಸ್ ವೆರಿ ಡೀಪ್ ಸೈನ್ಸ್. ಸೊ ಇದನ್ನು ಬಹಳ ನಾವು ನಮ್ಮ ವೈದಿಕ ಸಾಹಿತ್ಯ ಎಷ್ಟು ಡಿಫೈನ್ ಆಗಿ ಹೇಳುತ್ತೆ ಅಂದ್ರೆ, ಎಷ್ಟು ಡಿಫೈನ್ ಆಗಿ ನಮ್ಗೆ ಹೇಳಕ್ಕೂ ಸಾಧ್ಯ ಇಲ್ಲ. ಎಷ್ಟು ಡಿಫೈನ್ ಆಗಿ ನಮ್ಗೆ ಅದನ್ನು ರಿಸರ್ಚ್ ಮಾಡಿನೂ ಕಂಡುಹಿಡಿಯೋಕೆ ಸಾಧ್ಯ ಇಲ್ಲ. ಆದ್ರೆ ನಮ್ಮ ಶಾಸ್ತ್ರನಲ್ಲಿ ಕರೆಕ್ಟ್ ಹಂಗೆ ಹೇಳೋದಿಲ್ಲ. ಇಲ್ಲೇ ನೋಡಿ, ಯಾವ್ದು ಸೆಂಟೆನ್ಸ್ ಇದೆಯಾ, ಆಗಬಹುದು, ಆಗತ್ತೆ, ಹೋಗ್ಬಹುದು ಅಂತ ಈ ಸೆಂಟೆನ್ಸ್ ಎಲ್ಲಾದ್ರೂ ನೋಡಿದಿರ? ಅಲ್ಲೇ ಇಲ್ಲಿ ಡೈರೆಕ್ಟ್ ಆಗಿ ಹೇಳ್ತಾ ಇದಾರೋ ನೀವು ನೋಡ್ರಿ. ವರ್ಡ್ಸ್ ನಲ್ಲಿ ಏನಿದೆ, ಆಕಾಶನಿಂದ ವಾಯು ಆಗತ್ತೆ ಅಂತ ಡೈರೆಕ್ಟ್ ಹೇಳ್ತಾ ಇದಾರೋ. ಅಲ್ಲೇ ಇಲ್ಲ ಆಗಬಹುದು ಅಂತ ಶಬ್ದ ಯೂಸ್ ಮಾಡಿಲ್ಲ. ಅಂದ್ರೆ ವಾಟ್ ಈಸ್ ದಟ್ ಮೀನ್ಸ್? ದಿಸ್ ಇಸ್ ಅ ಪರ್ಫೆಕ್ಟ್ ನಾಲೆಡ್ಜ್. ಅಂದೇ ಇದೆ, ಅದಕ್ಕೆ ಕನ್ವರ್ಟ್ ಆಗೋದಿಲ್ಲ, ಚೇಂಜ್ ಆಗೋದಿಲ್ಲ ಅಂತ. ಸೊ ದಿಸ್ ಇಸ್ ವೆರಿ ಡಿಫೈನ್ಡ್ ಸೈನ್ಸ್ ನಮ್ದು. ಸೊ ಅದಕ್ಕೆ ಇದನ್ನು ಅರ್ಥ ಮಾಡ್ಕೋಬೇಕು. ಸೊ ಅದಕ್ಕೆ ಇದರಿಂದ ನಾವ್ ಏನ್ ತಿಳ್ಕೊಬಹುದು? ಒನ್ ಥಿಂಗ್ಸ್, ಎಲ್ಲಾ ಕಡೆನೂ, ಎಲ್ಲಾ ತತ್ವನಲ್ಲಿನೂ, ಎಲ್ಲಾ ಕಡೆನೂ ಜೀವಾತ್ಮಗಳು ಇದಾರು. ಆದ್ರೆ ಅದಕ್ಕೆ ನೋಡುವಂತ ಶರೀರ ಬೇಕು ನಮ್ಗೆ, ನೋಡುವಂತ ಕಣ್ಣುಗಳು ಆ ತರ ಬೇಕು. ಸೆಕೆಂಡ್, ಇದನ್ನು ಅರ್ಥ ಮಾಡ್ಕೋಬೇಕು. ಹೆಂಗೆ ನಮ್ಮ ಥೇರಿ, ಹೆಂಗೆ ಜಗನ್ನಾಥ್ ಪ್ರಭು ಹೇಳಿದಾರಲ್ಲ, ನಮ್ ಥೇರಿ ಹೆಂಗಿದೆ, ಹಿಂಗಿಲ್ಲ. ಏನೋ ನೀರಿನಿಂದ ಭೂಮಿ ಬಂತು, ನೀರಿನಿಂದ ಮೀನುಗಳು ಬಂತು, ಆಮೇಲೆ ಗಾಳಿ ಬಂತು, ಆಮೇಲೆ ಗಿಡ ಬಂತು, ಆಮೇಲೆ ಈ ಆಕಾಶ ಸೃಷ್ಟಿ ಆಯ್ತು. ಹಿಂಗೆಲ್ಲ ಉಲ್ಟಾ ಥಿರಿ ಅಲ್ಲ.
ಸೊ ಅದು ಹೆಂಗ್ ಬರುತ್ತೆ ಥಿಯರಿ, ನಮ್ಮ ವೈದಿಕ್ ಥಿಯರಿ ಆಕಾಶನಿಂದ ಆಕಾಶನಿಂದ ಗಾಳಿ, ಗಾಳಿನಿಂದ ಅಗ್ನಿ, ಅಗ್ನಿನಿಂದ ನೀರು, ನೀರಿನಿಂದ ಭೂಮಿ. ಸೊ ಆ ತರ ಡಿಫೈನ್ ಆಗಿ ಇದು ರೆಡಿ ಆಗಿದಂತ ನಮ್ದು ಸೈನ್ಸ್. ಸೊ ಅದನ್ನು ನಾವು ಅರ್ಥ ಮಾಡ್ಕೋಬಹುದು. ಅದರಲ್ಲಿ ಇದನ್ನು ಎವಲ್ಯೂಷನ್ ಥಿಯರಿನೂ ಇಲ್ಲೇ ಅರ್ಥ ಮಾಡ್ಬೋದು. ಎವಲ್ಯೂಷನ್ ಅಂದ್ರೆ ಫಸ್ಟ್ ಏನದು ಸ್ಮಾಲ್ ಆಗಿದ್ದು ಆಮೇಲೆ ಬೆಳಿತಾ 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 ನಾವದು ಸ್ಮಾಲ್, ಅದು ಸೂಕ್ಷ್ಮ ಅಮೀಬಾ ಏನೋ ಏನ್ ಸ್ಮಾಲ್ ಇದ್ದು ಅಂತ, ಆಮೇಲೆ ಬೆಳಿತಾ ಬೆಳಿತಾ ದೊಡ್ಡ ಒಂದು ಏನದು ನೀರಿನಲ್ಲಿ ಉರಿಯುವಂತ ಜೀವಿಗಳು ಅದು. ಆಮೇಲೆ ನಮ್ಗೆ ಕಾಲ್ ಬಂತು 2, ನೀರಿನಲ್ಲಿ ನಮ್ಗೆ 2 ಕಾಲ್ ಬಂತು. ಅದಕ್ಕೆ ನಾವು ನೀರಿಂದ ಸ್ವಲ್ಪ ಭೂಮಿ ಮೇಲೆ ಬಂದು ಆಮೇಲೆ ಮತ್ತೆ 2 ಕಾಲುಗಳು, ಮತ್ತೆ ಒಂದು 2 ಕಾಲುಗಳು, ಕೈಗಳು ಬಂತು. ಸೊ ನಾವು ಸ್ವಲ್ಪ ಎದ್ದು ನಿಂತು ಆಮೇಲೆ ನಡೆಯುವಂತ ಪ್ರಾಣಿಗಳು ಆಯ್ತು. ಸೊ ಹಿಂಗೆಲ್ಲ ಎಲಿವೇಶನ್ ಆಗಿಲ್ಲ. ಸೊ ದಿಸ್ ಇಸ್ ನಾಟ್ ಲೈಕ್ ದಿಸ್ ಎಲಿವೇಶನ್ ಥಿಯರಿ. ಎಲ್ಲ 84 lakh ಸ್ಪೀಶೀಸ್ ಗಳನ್ನು ಬ್ರಹ್ಮಾಜಿಯ ಕ್ರಿಯೇಷನ್ ನಲ್ಲಿ ಇದೆ. ಅದು ಹಂಗಲ್ಲ ಡೂ ಅಂತ ಸ್ಲೋ ಆಗಿ ಎವಲ್ಯೂಷನ್ ಆಗ್ತಾ ಒಂದೊಂದಾಗಿ ಆಗಿ ನಮ್ಮ ಸೈಂಟಿಸ್ಟ್ ಗಳು ಹೇಳ್ತಾ ಇದಾರಲ್ಲ, ಇವೆಲ್ಲವನ್ನು ನಾವಿಲ್ಲಿ ತಪ್ಪಾಗಿದೆ ಅಂತ ಅರ್ಥ ಮಾಡ್ಕೋಬಹುದು. ಸೊ ದಿಸ್ ಇಸ್, ಸೊ ಇನ್ನೊಂದು ಪಾಯಿಂಟ್ ಇದೆ ಲಾ ಆಫ್ ಇದಿದೆಯಲ್ಲ, ಸೊ ಅದನ್ನು ಮುಂದೆ ಇತರನಲ್ಲಿ ಹೇಳ್ತಾರೋ. ಸೊ ಆದ್ರೆ ಇದು ಪಾಯಿಂಟ್ ನಾವು ಅರ್ಥ ಮಾಡ್ಕೋಬೇಕು. ಸೊ ಈಗ ಯಾಕಂದ್ರೆ ಸೊ ಇದು ಸ್ವಲ್ಪ ತಲೆಯನ್ನು ಏನದು ರೌಂಡ್ ಮಾಡುವಂತ ಸಬ್ಜೆಕ್ಟ್ ಇದು. ಪ್ರಭು ಹೆಂಗೆ ಅರ್ಥ ಆಗ್ಬೇಕಂತ ಯಾಕಂದ್ರೆ ದಿಸ್ ಇಸ್ ನಾಟ್, ಯು ಕಾಂಟ್ ಎಕ್ಸ್ಪೆರಿಮೆಂಟ್ ಅಂಡ್ ಗೆಟ್ ದಿಸ್ ನಾಲೆಜ್. ಅಂದ್ರೆ ಪ್ರಭು ಆಕಾಶನಲ್ಲಿ ಹೆಂಗೆ ಗಾಳಿ ಇದೆ ಅಂತ ಹೆಂಗೆ ಎಕ್ಸ್ಪೆರಿಮೆಂಟ್, ಹೆಂಗೆ ಬಂತು ಪ್ರಭು, ಹೆಂಗೆ ಕಾಂಬಿನೇಷನ್ ಆಯ್ತು ಅಂತ. ಸೊ ಯು ಕಾಂಟ್ ದಟ್ ಈಸ್ ಅದಕ್ಕೆ ನಾವು ಹೈಯರ್ ಕ್ರಿಯೇಟರ್, ಅದಕ್ಕೆ ನಾವು ಹೇಳ್ತಾರಲ್ಲ ಕೃಷ್ಣ ಇಸ್ ಅ ಸುಪ್ರೀಂ ಕ್ರಿಯೇಟರ್ ಅಂತ. ಸೊ ಯಾಕಂದ್ರೆ ಅವನು ಮಾಡಿದಂತ ಸೃಷ್ಟಿ ಇದೆಯಲ್ಲ, ಸೊ ಅದು ಬಹಳ ಡಿಫಿಕಲ್ಟ್ ಟಾಸ್ಕ್ ನಿಂದ ಮಾಡಿದೆ. ಅದು ಸ್ಮಾಲ್ ಅಲ್ಲ. ಸೊ ಕ್ರಿಯೇಟರ್ ಇದನ್ನು ವೆರಿ ಸಟಲ್ ಥಿಂಗ್ಸ್ ನಿಂದ ಮಾಡಿದಂತ ಇದು ಕ್ರಿಯೇಷನ್ ಇದೆ. ಸೊ ವೆರಿ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್ ದಟ್. ಸೊ ಇದು ಭೌತಿಕ ಜಗತ್ತನ್ನೇ ನಮ್ಗೆ ಅಂಡರ್ಸ್ಟ್ಯಾಂಡ್ ಆಗೋದು ಇಷ್ಟು ಕಷ್ಟ ಇದೆ. ನಾವು ಆಧ್ಯಾತ್ಮಿಕ ಜಗತ್ತನ್ನು ಅಂಡರ್ಸ್ಟ್ಯಾಂಡ್ ಮಾಡುವಂತ ಪ್ರಯತ್ನ ಪಡ್ತಾ ಇದೀವಿ. ಅಂದ್ರೆ ವಿಚಾರ ಮಾಡಿ, ನಮ್ದು ನಾವು ಏನು ವಿಚಾರ ಮಾಡ್ತಾ ಇದೀವಿ, ಆಧ್ಯಾತ್ಮಿಕ ಜಗತ್ತನ್ನು ಅರ್ಥ ಮಾಡೋಣ ಅಂತ. ಸೊ ಫಸ್ಟ್ ಭೌತಿಕ ಜಗತ್ತನ್ನೇ ನಮ್ ತಲೆನಲ್ಲಿ ಹೋಗ್ತಾ ಇಲ್ಲ. ದಿಸ್ ಕಾಂಬಿನೇಷನ್ ಅನ್ನು ಹೆಂಗಾಯ್ತಂತ ಆಧ್ಯಾತ್ಮಿಕ ಜಗತ್ತ, ನಮ್ಮ ಇದು ಬ್ರೈನ್ ನಿಂದ ಅರ್ಥ ಆಗಕ್ ಸಾಧ್ಯನಾ? ದಟ್ ಈಸ್ ಇಂಪಾಸಿಬಲ್. ಆದ್ರೇನು ಭಗವಂತನ ಮತ್ತು ಭಕ್ತರದ ಕೃಪೆ ಇದ್ರೆ ಆಗುತ್ತೆ, ಇಲ್ಲ ಅಂದ್ರೆ ಅದು ತಿಳ್ಕೊಳ್ಳೋದು ಬಹಳ ಕಷ್ಟ. ಓಕೆ, ಆಕ್ಚುಲಿ ಒಂದು ಇದೇನು ಬರ್ತಾ ಇದೆ, ಒಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಅಲ್ಲಿ ಒಬ್ರು ತಮ್ಮ ಸೈಂಟಿಫಿಕ್ ಥೀಸಿಸ್ನ ಅವರು ಪ್ರೆಸೆಂಟ್ ಮಾಡ್ತಾ ಇರ್ತಾರೆ. ಮಾಡಬೇಕಾದ್ರೆ ಈ ಒಂದು ಬಯೋಲಾಜಿಕಲ್ ಇದನ್ನ ಯಾವ ರೀತಿ ನಾವು ಈ ಒಂದು ಲೈಫ್ ಅನ್ನೋದು ಇವಾಲ್ವ್ ಆಯ್ತು, ಎವಲ್ಯೂಷನ್ ಥಿಯರಿನ ಅವರು ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಾರೆ. ಮಾಡ್ತಾ ಅಲ್ಟಿಮೇಟ್ಲಿ ಎಲ್ಲಿಗೆ ಬಂತು, ಒಂದು ಸೆಲ್. ಆ ಸೆಲ್ಲನ್ನು ಸಹ ಈ ಕೆಮಿಕಲ್ ಕಾಂಪೋನೆಂಟ್ಸ್ ಇಂದನೇ ಅದು ಆಗಿರೋದು ಅಂತ ಅವರು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾರೆ. ಸೊ ಆವಾಗ ಅಲ್ಲಿದ್ದವರೊಬ್ಬರು ಕೈ ಎತ್ಬಿಟ್ಟು ಒಂದು ಹೇಳ್ತಾರೆ, ನಿಮಗೆ ನೀವೇನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀರಲ್ಲ, ಅಷ್ಟು ಕೆಮಿಕಲ್ಸ್ನ ನಾನು ನಿಮಗೆ ತಂದ್ಕೊಡ್ತೀನಿ. ಆ ಒಂದು ಆ ಸೆಲ್ಲಿಂದ ಆಗಿದ್ದಂತಹ ಒಂದು ಸೂಕ್ಷ್ಮವಾಗಿದ್ದಂತಹ ಒಂದೇ ಒಂದು ಜೀವಿನ ನೀವು ಮಾಡಿ ತೋರಿಸ್ಕೊಡಿ. ಬರೀ ನೀವು ಹೇಳ್ತಾ ಇರೋದು ಎಲ್ಲ ಆ ಒಂದು ಕೆಮಿಕಲ್ ಇದರಿಂದನೇ ಆ ಒಂದು ಸೆಲ್ ಆಗಿದೆ ಅಂತ ಹೇಳ್ತಾ ಇದ್ದೀರಲ್ಲ, ನಿಮ್ಗೆ ಅದಕ್ಕೆ ಬೇಕಾದಂಥ ಎಲ್ಲ ಕೆಮಿಕಲ್ಸು ನೀವೇನೇನು ಎಕ್ಸ್ಪ್ಲೇನ್ ಮಾಡ್ತಾ ಎಲ್ಲ ಕೆಮಿಕಲ್ಸು ನಿಮಗೆ ತಂದ್ಕೊಡ್ತೀನಿ. ಕಣ್ಣಿಗೂ ಇವನ್ ಕಾಣದೇ ಇರೋವಂಥ ಒಂದೇ ಒಂದು ಸೂಕ್ಷ್ಮ ಜೀವಿನ ಒಂದನ್ನು ಮಾಡಿ ತೋರಿಸ್ಬಿಡಿ ಅಂತ ಅವರು ಚಾಲೆಂಜ್ ಮಾಡ್ತಾರೆ. ಅವಾಗ ಅವ್ರು ಆ್ಯಕ್ಚುಲಿ ಸೈಲೆಂಟ್ ಆಗೋಗ್ತಾರೆ. ಸೊ ಅಂಥ ಒಂದು ಇದು ನಾವೇನು ಅನ್ಕೊಂತೀವಿ, ಪ್ರತಿಯೊಂದನ್ನ ಯಾವ ರೀತಿ ಅದನ್ನು ನಮಗೆ ಅದು ಯಾವೊಂದು ಕಾಂಪೋನೆಂಟಿಂದ ಮಾಡಿದೆ ಅನ್ನೋದನ್ನು ತಿಳ್ಕೊಳ್ಳೋದ್ರಲ್ಲೇ ನಮ್ಮ ಕೈಲಿ ಇನ್ನೂ ನಮಗೆ ಸಾಧ್ಯ ಆಗ್ತಾ ಇಲ್ಲ. ಸೊ ನಾವು ಬರೀ ಏನು ಮಾಡ್ತಾ ಇದ್ದೀವಿ, ಈ ಒಂದು ಪಂಚಭೂತಗಳೇನಿದೆ ಅದರಿಂದನೇ ಎಲ್ಲ ಆಗ್ತಾ ಇದೆ ಅನ್ನೋದನ್ನ ಬರೀ ಅದ್ರ ಆ ಒಂದು ಭೌತಿಕ ಅಂದ್ರೆ ಮೆಟೀರಿಯಲ್ ವರ್ಲ್ಡ್ ಅಲ್ಲಿ ಒಂದು ಮ್ಯಾಟರ್ ಇಂದನೇ ನಾವು ಪ್ರತಿಯೊಂದನ್ನು ಮಾಡೋದಕ್ಕೆ ಅಥವಾ ಅನಲೈಸ್ ಮಾಡೋದಕ್ಕೆ ತಿಳ್ಕೊಳ್ಳೋದಕ್ಕೆ ನಾವು ಹೋಗ್ತಾ ಇದೀವಿ. ಅದರಿಂದ ಏನಾಗುತ್ತೆ, ಅಲ್ಟಿಮೇಟ್ಲಿ ನಮಗೆ ಪರ್ಫೆಕ್ಟ್ ಆಗಿರೋಂಥ ನಾಲೆಡ್ಜು ಯಾವತ್ತೂ ಸಿಗೋದೇ ಇಲ್ಲ. ಸೊ ಮ್ಯಾಟರ್ ಇಂದ ನಾನು ಯಾವಾಗ ಪ್ರತಿಯೊಂದನ್ನು ಅನಲೈಸ್ ಮಾಡಕ್ ಹೋಗ್ತೀನಲ್ಲ, ಸೊ ಎಲ್ಲಾನು ಮ್ಯಾಟರ್ ಇಂದಾನೇ ಆಗಿದೆ ಅಂತ. ಸೊ ನಮ್ಗೆ ಅದು ಆ ಒಂದು ನಾಲೆಜ್ ಯಾವಾಗ್ಲೂ ಪಾರ್ಷಿಯಲ್ ನಾಲೆಜೇ ನಮಗೆ ಸಿಕ್ಕುತ್ತೆ.
ನಮ್ಗೆ ಕಂಪ್ಲೀಟ್ ನಾಲೆಜ್ ಬೇಕು ಅಂದ್ರೆ ಮ್ಯಾಟರ್ ಜೊತೆನಲ್ಲಿ ಏನಾಗ್ಬೇಕು, ಸ್ಪಿರಿಚುವಲ್ ಎಲಿಮೆಂಟ್ ಅನ್ನೋದು ಬರಬೇಕು. ಬರ್ಬೇಕು. ಅದು ಸೈನ್ಸ್ ಅಲ್ಲೂ ಬರಬೇಕು, ನಮ್ಮ ಲೈಫಲ್ಲೂ ಬರಬೇಕು, ಪ್ರತಿಯೊಂದು ಇದ್ರಲ್ಲೂ ಅದು ಬರಲೇಬೇಕು. ಸ್ಪಿರಿಚುವಲ್ ಎಲಿಮೆಂಟ್ ಅನ್ನೋದು ನಮ್ಮ ಜೀವನದಲ್ಲಿ ಮಿಸ್ಸಿಂಗ್ ಆಯ್ತು ಅಂದ್ರೆ ಅದು ಆಲ್ವೇಸ್ ಪಾರ್ಷಿಯಲ್ ನಾಲೆಜ್, ಅರ್ಧ ಬಂದ ಮಡಿಕೆ ತರನೇ ಅದು. ಆ ಒಂದು ಅರ್ಧ ಬೆಂದ ಮಡಿಕೆ ಏನಾಗ್ತಾ ಇರುತ್ತೆ, ಸೌಂಡ್ ಮಾಡಿ ಮಾಡಿ ಮಾಡಿನೇ ಅದು ಒಡೆದೋಗ್ತಾ ಇರುತ್ತೆ. ಈ ಒಂದು ಮಡಿಕೆ ಏನಾಗುತ್ತೆ, ಸೌಂಡ್ ಮಾಡಿ 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 ಅದು ಒಡೆದೋಗ್ತಾ ಇರುತ್ತೆ. ಈವನ್ ಅದನ್ನ ಒಂದು ಬ್ಯೂಟಿಫುಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ನೀವು ಅಷ್ಟೊಂದು ದೂರ ಏನು ಎಲ್ಲೆಲ್ಲೋ ಪ್ರಪಂಚ, ಆಕಾಶ, ಅಸ್ಟ್ರಾನಮಿ, ಗ್ಯಾಲಕ್ಸಿ, ಅದು ಇದು ಅಂತ ಎಲ್ಲೆಲ್ಲೋ ಹೋಗ್ಬೇಡಿ. ಸಿಂಪಲ್ ಆಗಿ ನಮ್ಮ ಒಂದು ದೇಹನ ತಗೊಳ್ಳಿ, ಅದರಲ್ಲಿ ಏನೇನಿದೆ, ಯಾವ್ಯಾವ್ದ್ರಿಂದ ಏನೇನು ವರ್ಕ್ ಆಗ್ತಾ ಇದೆ ಅಂತ ಇಷ್ಟೆಲ್ಲ ಅಡ್ವಾನ್ಸ್ ಟೆಕ್ನಾಲಜಿ ಇದ್ರೂ ಎಲ್ಲರಿಗೂ ಇನ್ನು ಪರ್ಫೆಕ್ಟ್ ಆಗಿ ಏನು ಹೇಳೋದಕ್ಕೆ ಆಗ್ತಾ ಇಲ್ಲ. ನಮ್ಮ ಒಬ್ರು ಆಚಾರ್ಯರು ಹೇಳ್ತಾ ಇದ್ರು, ನಮ್ದೆಲ್ಲ ಏನೆಲ್ಲ ಗ್ಲ್ಯಾಂಡ್ಸ್ ಇದೆಯಲ್ಲ, ಪಿಟ್ಯೂಟರಿ ಗ್ಲ್ಯಾಂಡು, ಥೈರಾಯ್ಡ್ ಗ್ಲ್ಯಾಂಡು, ಇವೆಲ್ಲನು ಈ ಒಂದು 7 ಗ್ಲ್ಯಾಂಡ್ಗಳನ್ನೂ ಸಹ ನಮ್ಮ ಒಂದು ಶಾಸ್ತ್ರದಲ್ಲಿ ಡಿಫೈನು ಮಾಡಿದ್ದಾರೆ. ಆದರೆ ಮೆಡಿಕಲ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಅವ್ರು ಏನು ಹೇಳ್ತಾರೆ ಗೊತ್ತಾ, ಅದು ಇವಾಗ ಒಂದು ಎಕ್ಸಾಂಪಲ್ ತಗೊಂಡ್ರೆ, ಒಂದು ಸ್ವಿಚ್ ಇದೆ, ಬಲ್ಬ್ ಇದೆ. ಈ ಒಂದು ಮೆಡಿಕಲ್ ಸೈನ್ಸ್ ಮ್ಯಾಟರ್ ಬಗ್ಗೆ ಫುಲ್ ಅವ್ರಿಗೆ ಗೊತ್ತಿರೋದು ಬರೀ ಮ್ಯಾಟರ್ ಆಗಿರೋದ್ರಿಂದ ಅವ್ರೇನ್ ಹೇಳ್ತಾರೆ, ಓಕೆ ಈ ಗ್ಲ್ಯಾಂಡ್ ಅಂದ್ರೆ ಒಂದು ಮಾಂಸದ ಒಂದು ಮುದ್ದೆ ಏನಿದೆ, ಈ ಗ್ಲ್ಯಾಂಡ್ ಈ ತರ ಇದೆ, ಇದರಿಂದ ಈ ತರ ಆಗ್ತಾ ಇದೆ ಅಂದ್ರೆ ಅವರು ಬರೀ ಆ ಒಂದು ಲೈಟ್ ಬಗ್ಗೆ ಹೇಳ್ತಾ ಇದ್ದಾರೆ. ಆದ್ರೆ ಅದ್ರದ್ದು ಸ್ವಿಚ್ ಎಲ್ಲಿದೆ ಅನ್ನೋದ್ರ ಬಗ್ಗೆ ಯಾರನ್ನು ಹೇಳೋದೇ ಇಲ್ಲ. ಈ ಒಂದು ದೇಹದಲ್ಲಿ ಏನೆಲ್ಲ ಒಂದು ವರ್ಕ್ ಆಗ್ತಾ ಇದೆ, ಈ ಒಂದು ಇದು ಅದ್ರದ್ದು ಅಲ್ಟಿಮೇಟ್ಲಿ ಆ ಒಂದು ಬಲ್ಬ್ ಬಗ್ಗೆ ಹೇಳ್ತಾರೆ, ಅದು ಯಾವ ರೀತಿ ಬೆಳಕು ಬರ್ತಾ ಇದೆ ಅಂತ. ಆದ್ರೆ ಅದ್ರ ಸ್ವಿಚ್ ಎಲ್ಲಿದೆ ಒರಿಜಿನಲ್ಲಿ, ಯಾವ ಸ್ವಿಚ್ ಇಂದ ಆ ಒಂದು ಪರ್ಟಿಕ್ಯುಲರ್ ಗ್ಲ್ಯಾಂಡ್ ವರ್ಕ್ ಆಗ್ತಾ ಇದೆ ಅದನ್ನ ಹೇಳಲ್ಲ. ಅದು ನಮ್ಮ ಸ್ಪಿರಿಚುವಲ್ ನಾಲೆಜ್ ಅಲ್ಲೇ ನಮ್ಗೆ ಅದು ಸಿಗೋದಕ್ಕೆ ಸಾಧ್ಯ. ಅದಕ್ಕೋಸ್ಕರನೇ ನಿಮ್ಗೆ ಕಂಪ್ಲೀಟ್ ನಾಲೆಜ್ ಬೇಕು ಅಂದ್ರೆ ಬಿಯಾಂಡ್ ಮ್ಯಾಟರ್ ಹೋಗ್ಬೇಕು. ಅಲ್ಲೇನ್ ಬರ್ಬೇಕು, ಸ್ಪಿರಿಚುವಲ್ ಎಲಿಮೆಂಟ್ ಬರಬೇಕು, ಸ್ಪಿರಿಚುವಲ್ ಆಟಮ್ ಬರಬೇಕು. ಆವಾಗ ನಮ್ಗೆ ಒಂದು ಕಂಪ್ಲೀಟ್ ನಾಲೆಜ್ ಅನ್ನೋದು ಸಿಕ್ಕುತ್ತೆ. ಇಲ್ಲ ಅಂದ್ರೆ ಇದು ಮ್ಯಾಟರ್ ಅಂತಾನೆ ನೋಡ್ತಾ ಇರ್ತೀವಿ, ಮ್ಯಾಟರ್ ಅಂತಾನೆ ಫಸ್ಟು ಇರ್ಲಿಲ್ಲ, ಈಗಿದೆ, ಆಮೇಲೆ ಅದು ಬೂದಿ ಆಯ್ತು. ಹಂಗಂದ್ರೂ ಬಾಯಿ ಮುಚ್ಕೊಂಡು ಇಲ್ಲಿ ಕೆಲಸ ಮಾಡು ಅಂತ ಕೃಷ್ಣ ಹೇಳ್ತಾ ಇದ್ದ. ಅಂಥವ್ರಿಗೂ, ಅಂತ ಒಂದು ನಾಸ್ತಿಕರಿಗೂ ಸಹ ನೀನ್ ಹಂಗ ಅನ್ಕೊಂಡ್ರು ಸಹ ನೀನೇನ್ ಮಾಡೋ, ಡ್ಯೂಟಿ ಮಾಡು. ಎನಿವೇ ಇರ್ಲಿಲ್ಲ, ಈಗ ಸ್ವಲ್ಪ ದಿನ ಇದೆಯಾ, ಒದ್ದಾಡ್ತಾ ಇದೆಯಾ ಅಂದ್ರೆ ಎಗರಾಡ್ತಾ ಇದೆಯಾ, ಸ್ವಲ್ಪ ದಿನ ಆದ್ಮೇಲೆ ಇರಲ್ಲ ನೀನು, ಈಗಿದ್ದಾಗ ಏನ್ ಮಾಡೋ, ಡ್ಯೂಟಿ ಮಾಡೋ ಅಂತ ಅವರು ಹೇಳ್ತಾ ಇದ್ರು. ಅದು ಪ್ರಭುಜಿ ಹೇಳಿದಾರಲ್ಲ, ಆ ಪಾಯಿಂಟ್ ನಲ್ಲಿ ನನಗೆ ಸ್ವಲ್ಪ ಆಡ್ ಮಾಡ್ಬೇಕು. ಪ್ರಭುಜಿ ಹೇಳ್ತಾ ಇದಾರಲ್ಲ, ಸೊ ಮ್ಯಾಟರ್, ನಾವು ಜಸ್ಟ್ ಮ್ಯಾಟರ್ ವನ್ನು ಇದ್ ಮಾಡ್ತೀವಂತ. ಆದ್ರೆ ಇಲ್ಲೇನು ನೋಡಿ, ಇವೆಲ್ಲ ನಾನು ಹೇಳಿದೆ ಎಲ್ಲ ಭೂಮಿ, ರಪೋ, ನಲೋ ಅಂದ್ರೆ ಆಕಾಶ, ವಾಯು, ಅಗ್ನಿ, ಜಲ, ಭೂಮಿ, ನೀರು, ಇವೆಲ್ಲವನ್ನು ಪಂಚತತ್ವವನ್ನು ಆಟೋಮೆಟಿಕ್ ಯಾವುದು ಕಾರ್ಯ ಮಾಡೋದಿಲ್ಲ. ಇದು ಡಲ್ ಐಟಮ್ಗಳು ಎಲ್ಲ. ಡಲ್ ಅಂದ್ರೆ ನೋ ಚೇತನೆ. ಅದು ಹೆಂಗಿರುತ್ತೆ, ನಿಷ್ಕ್ರಿಯವಾಗಿರುತ್ತೆ. ಯಾವಾಗ ಭಗವಂತ ತನ್ನ ಕಾಲ ಪ್ರಭಾವ, ಕಾಲ ಅಂತ ಭಗವಂತನ ಇನ್ನೊಂದು ಸ್ವರೂಪ, ಯಾವಾಗ ಅವನು ತನ್ನ ದೃಷ್ಟಿ ಹಾಕ್ತಾನೋ ಈ ಎಲ್ಲಾ ಐಟಮ್ ನಲ್ಲಿ, ಅವಾಗ ಅದು ಮಿಕ್ಸಿಂಗ್ ಆಗಕ್ ಸ್ಟಾರ್ಟ್ ಆಗತ್ತೆ. ಮಿಕ್ಸಿಂಗ್ ಅಂದ್ರೆ ನಾವ್ ಹೇಳಿದಲ್ಲ, ಮಿಕ್ಸಿಂಗ್ ಇದು ವಾಯು, ಆಕಾಶನಲ್ಲಿ ವಾಯು ಮಿಕ್ಸ್, ಆಕಾಶನಿಂದ ವಾಯು ಬಂತು ಮಿಕ್ಸಿಂಗ್ ನಿಂದ. ಸೊ ಆ ಮಿಕ್ಸಿಂಗ್ ನಿಂದ ಇನ್ನೊಂದು ಕಾಲ ಮಿಕ್ಸ್ ಆದ್ಮೇಲೆ ಅದರಲ್ಲಿ ನೀರು. ಇದು ಮಿಕ್ಸಿಂಗ್ ಆಟೋಮೆಟಿಕ್ ಆಗೋದಿಲ್ಲ. ಸೊ ಅರ್ಥ ಆಯ್ತಲ್ಲ, ಅದು ಒಂದು ಸುಪ್ರೀಂ ಕಾನ್ಸಿಯಸ್ನೆಸ್ ಅಂದ್ರೆ ಆತ್ಮ, ಇಲ್ಲಾಂದ್ರೆ ಸುಪ್ರೀಂ ಸೋಲ್ ಇಬ್ರು ಅದರಲ್ಲಿ ಟಚ್ ಮಾಡ್ಬೇಕು ಇದಕ್ಕೆ. ಅವಾಗ ವರ್ಕ್ ಆಗತ್ತೆ. ಇದು ಡಲ್, ಇಲ್ಲಾಂದ್ರೆ ವರ್ಕ್ ಆಗೋದಿಲ್ಲ. ಅರ್ಥ ಮಾಡ್ಕೋಬೇಕು. ಇದು ಎಲ್ಲವನ್ನು ಭೂಮಿ, ರಪೋ, ನಲೋ, ವಾಯು, ಖಮ್ಮನೋ, ಬುದ್ಧಿ, ರೇವಚ, ಇವೆಲ್ಲವನ್ನು ಡಲ್ ವಸ್ತುಗಳು. ಎಷ್ಟ್ ತನಕ ಆ ಆತ್ಮ ಇಲ್ಲಾಂದ್ರೆ ಪರಮಾತ್ಮ, ಈ ಶಕ್ತಿ, ಇವ್ರಿಬ್ರು ಇದಾರು, ಅವಾಗ ಇದು ವರ್ಕ್ ಆಗ್ತಾ ಇರತ್ತೆ. ಇಲ್ಲಾಂದ್ರೆ ಏನು ಇಲ್ಲ, ಇದು ಡಲ್, ಹಂಗೆ ಇದಾಗತ್ತೆ. ಅದು ಏನು ಕಾರ್ಯ ಮಾಡೋದಿಲ್ಲ. ಸೊ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಡಿವಲ್ಯೂಷನ್ ಏನು ಆಗಕ್ ಸಾಧ್ಯ ಇಲ್ಲ ಈ ಡಲ್ ಮ್ಯಾಟರ್ ನಲ್ಲಿನೂ. ಸೊ ಎಷ್ಟ್ ತನಕ ಆತ್ಮ, ಎಷ್ಟ್ ತನಕ ಆ ಇತರ್ನಲ್ಲಿ ಇರ್ತಾನೋ ಅಷ್ಟ್ ತನಕನೇ ಅದು ವರ್ಕ್ ಆಗುತ್ತೆ. ಇಲ್ಲಾಂದ್ರೆ ಆತ್ಮ ಅಂತ ಶಕ್ತಿ, ಇಲ್ಲಾಂದ್ರೆ ಪರಮಾತ್ಮ ಅಂತ ಶಕ್ತಿ, ಕಾಲ್ ಅಂತ ಶಕ್ತಿ ಇಲ್ಲ. ಸೊ ಯಾವುದನ್ನು ಅಲ್ಲೇ ಸ್ಟಾಪ್ ಆಗ್ಬಿಡುತ್ತೆ. ಸೊ ದಿಸ್ ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ನಾವು ಅರ್ಥ ಮಾಡ್ಕೋಬೇಕು. ಸೊ
ಓಕೆ ಓಕೆ ಸೊ ನಾವು ಮುಂದೆ ಹೋಗೋಣ. ಸೊ ಮುಂದಿನ ಪಾಯಿಂಟ್ ಅನ್ನು ತಿಳ್ಕೊಳ್ಳೋಣ, ಮತ್ತೆ ಬಹಳಷ್ಟು ತಿಳ್ಕೊಬೇಕು ಇಲ್ಲಿ. ಯಾರು ಓದ್ತೀರಾ ಮುಂದಿನ ಪಾಯಿಂಟ್? ಓದ್ಲಾ ಪ್ರಭು? ಓದಿ. Take for example, a big skyscraper manifested from the earth. When it is dismantled, the manifestation becomes again unmanifested and remains as atom in the ultimate stage. The law of conversion of energy remains, but in course of time, things are manifested and unmanifested. That is the difference. Then what cause is there for lamentation, either in the stage of manifestation or unmanifestation? Somehow or other, even in the manifested stage, things are not lost. Both at the beginning and the end, the elements remain unmanifested, and only in the middle are they manifested, and this does not make any real material difference. ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ ಪ್ರಭು. ಹೆಂಗೆ ಒಂದು ಭೂಮಿಯಿಂದ ಒಂದು ಟಾಲ್ ಬಿಲ್ಡಿಂಗ್ ಬರುತ್ತೆ, ಕಟ್ತೀವಿ, ಪ್ಲಸ್ ಅದನ್ನ ಇವಾಗ ನಾವು ಫುಲ್ ಅದನ್ನ ಡೆಸ್ಟ್ರಾಯ್ ಮಾಡ್ತೀವಿ, ಅದು ಸ್ಟಿಲ್ ಹಂಗೆ ರಿಮೇನ್ ಆಗುತ್ತೆ. ಜಸ್ಟ್ ಒಂದ್ ಸಾಲಿಡ್ ಇಂದ ಅದು ಅಂದ್ರೆ ಭೂಮಿ ಒಳಗಡೆ ಒಂದು ಆಟಮ್ ಆಗಿ ಇರುತ್ತೆ, ಬಟ್ ಅದು ಕಂಪ್ಲೀಟ್ ಆಗಿ ಯಾವತ್ತೂ ನಾಶ ಆಗಲ್ಲ, ಜಸ್ಟ್ ಕನ್ವರ್ಟ್ ಆಗಿರುತ್ತೆ ಅಷ್ಟೇ. ಬಿಲ್ಡಿಂಗ್ ಇಂದ ಸುಮ್ನೆ ಲೈಕ್ ಒಂದ್ ಆಟಮ್ ಆಗಿ ಕನ್ವರ್ಟ್ ಆಗಿರುತ್ತೆ. ಸೊ ಇದು ಕ್ರಿಯೇಷನ್ ಆಗಕ್ಕಿಂತ ಮುಂಚೆನೂ ಎಲ್ಲ ಅನ್ಮ್ಯಾನಿಫೆಸ್ಟ್ ಆಗಿರುತ್ತೆ, ಆಫ್ಟರ್ ಎಲ್ಲಾನು ಆದ್ಮೇಲೂ ಎಲ್ಲ ಅನ್ಮ್ಯಾನಿಫೆಸ್ಟ್ ಆಗುತ್ತೆ. ಜಸ್ಟ್ ಇನ್ ಮಿಡಲ್ ಮಾತ್ರ ಮ್ಯಾನಿಫೆಸ್ಟ್ ಆಗಿರೋದು. ಅದಕ್ಕೆ ಯಾಕೆ ದುಃಖ ಪಡ್ಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಪ್ರಭು. ಸೊ ಇವೆಲ್ಲ ಮ್ಯಾನಿಫೆಸ್ಟ್, ಅನ್ಮ್ಯಾನಿಫೆಸ್ಟ್, ಫೆಸ್ಟ್ ಏನ್ ತಲೆ ತಿರ್ಗಿಸಿ ಗರ ಅಂತ ಅನಿಸ್ತಾ ಇರುವಾಗ, ಆದ್ರೆ ಇದು ವೆರಿ ಸಿಂಪಲ್ ಇದೆ, ಅಷ್ಟೇನು ಕಾಂಪ್ಲಿಕೇಟೆಡ್ ಇಲ್ಲ. ಇಲ್ಲೇ ಪ್ರಭುಪಾದ್ ಸಿಂಪಲ್ ಭಾಷೆನಲ್ಲಿ ಹೇಳ್ತಾ ಇದ್ರು. ಸೊ ಹಿಂಗೆ ನಾನು ಒಂದು ಸಿಂಪಲ್ ನಿಮ್ಗೆ ಉದಾಹರಣೆ ಕೊಡ್ಬೇಕಂದ್ರೆ, ಮ್ಯಾನಿಫೆಸ್ಟ್ ಅಂದ್ರ ನಿಮ್ಗೆ ಅರ್ಥ ಆಗ್ಬೇಕಂದ್ರೆ ಸಿಂಪಲ್. ಒಂದು ಕುಂಬಾರ ಒಂದು ಮಣ್ ತಗೊಳ್ತಾನು. ಸೊ ಮಣ್ ತಗೊಂಡು ಅದರಲ್ಲಿ ನೀರ್ ಹಾಕಿ ಸರಿಯಾಗಿ ಅವನು ರೌಂಡ್ ಮಾಡಿ ಒಂದು ಮಟ್ಕೆ ಮಾಡ್ತಾನೆ. ಸೊ ಮಟ್ಕೆ ನಾವು ಯೂಸ್ ಮಾಡ್ತೀವಿ. ಮಟ್ಕೆನಲ್ಲಿ ಅದು ನಮ್ಗೆ ಅನ್ಸುತ್ತೆ ಈ ಪ್ರಭುಜಿ ಮಟ್ಕೆ ಬಂದ್ಬಿಡ್ತು ಅಂತ. ಆಕ್ಚುಲಿ ಅದು ಏನು ಮಟ್ಕೆ ಅಲ್ಲ, ಅದು ಮಣ್ಣು. ಅದು ಸೇಮ್ ಅದು ಮಣ್ಣು ಕೆಳಗಿತ್ತು, ಅದು ಮ್ಯಾನಿಫೆಸ್ಟ್ ಆಗಿ ಹಿಂಗೆ ರೌಂಡ್ ಆಗ್ಬಿಡ್ತು. ಜಸ್ಟ್ ಕಾಂಬಿನೇಷನ್ ಆಫ್ ದಿಸ್. ಸೊ ಆಮೇಲೆ ನಾವು ಯೂಸ್ ಮಾಡ್ತೀವಿ. ಆಮೇಲೆ ಏನಾಗತ್ತೆ, ಅದು ನಾವು ಮಟ್ಟಿಗೆ ಹೊಡೆದು ಹೋಗುತ್ತೆ, ನಾವು ಬಿಸಾಕ್ಬಿಡ್ತೀವಿ. ಸೊ ಬಿಸಾಕಿದ್ರೆ ಏನಾಗತ್ತೆ ಸೇಮ್ ಅದು ಮಟ್ಟಿಗೆ ಮತ್ತೆ ಅದು ಮಣ್ಣಾಗ್ಬಿಡುತ್ತೆ. ಸೊ ಮಟ್ಟಿಗೆನಲ್ಲಿ ಮಣ್ಣಲ್ಲಿ ನಾವು ಏನೇನು ಐಟಮ್ ಅನ್ನು ಹಾಕಿದ್ದು ಅದು ಮತ್ತೆ ಆ ವಸ್ತುನಲ್ಲಿ ಹೋಗ್ಬಿಡುತ್ತೆ. ಸೊ ವಿಚಾರ ಮಾಡಿದ್ರೆ, ಸೊ ಆಕ್ಚುಲಿ ನಮ್ಮ ದೇಹ ಇದೆಯಲ್ಲ, ನಾನು ಹೇಳ್ತಾ ಇದ್ದೀನಿ. ಸೊ ನಾವು ನಮ್ಮ ದೇಹದಲ್ಲಿ ಎಲ್ಲ ಹೆಂಗಿದೆ, ಆಕಾಶ, ಗಾಳಿ, ನೀರು, ಇವೆಲ್ಲ ವಸ್ತುಗಳನ್ನು ನಮ್ಮಲ್ಲಿ ಈಗ ಎಲ್ಲವನ್ನು ಪರ್ಫೆಕ್ಟ್ ಆಗಿದೆ. ಸೊ ಯಾವಾಗ ನಾವು ಸಾಯ್ತೀವಿ ಅವಾಗ, ಈಗಲ್ಲ, ಯಾವಾಗ ಸಾಯ್ತೀವಿ ಅವಾಗ, ಸೊ ಒಂದೊಂದು ವಸ್ತುಗಳು ತನ್ನ ಸ್ಥಾನದಲ್ಲಿ ಹೋಗ್ಬಿಡುತ್ತೆ. ಸೊ ನಮ್ಗೆ ಯಾವಾಗ ನಮ್ಗೆ ಸುಡ್ತಾರೋ, ಸೊ ಅವಾಗ ಏನಾಗತ್ತೆ, ಸೊ ನಮ್ನಲ್ಲಿ ನೀರ್ ಅಂಶ ಇರೋದು ನೀರಿನಲ್ಲಿ ಹೋಗ್ಬಿಡುತ್ತೆ. ಸೊ ಗಾಳಿ ಅಂಶ ಇರೋದು ಗಾಳಿನಲ್ಲಿ, ಆಕಾಶ ಅಂಶ ಇರೋದು ಆಕಾಶದಲ್ಲಿ ಹೋಗ್ಬಿಡುತ್ತೆ. ಸೊ ಮಣ್ಣು ಅಂಶ ಇರೋನು ಮಣ್ಣು ಅಂದ್ರೆ ಬೂದಿ ಆಗ್ಬಿಡುತ್ತೆ, ಅದು ಬೂದಿಯನ್ನು ಮಣ್ಣಲ್ಲಿ ಹೋಗ್ಬಿಡುತ್ತೆ. ಸೊ ವಾಟ್ ಈಸ್ ದಿಸ್ ಎಲ್ಲ ಕಾಂಬಿನೇಷನ್ ನೀವು ವಿಚಾರ ಮಾಡಿದ್ರೆ, ನಮ್ಮ ಶರೀರವನ್ನು ನಾವು ಯಾವಾಗ ಸತ್ತಿದ ಮೇಲೆ ತಂದು ಕೊಡ್ತಾರೋ ಒಂದು ಆಶ್, ಇಷ್ಟೆಲ್ಲ ನೀವು ಸತ್ತಿದ ಮೇಲೆ ನೋಡ್ಬೇಕು, ಅದು ಆಶ್ ಹೆಂಗಿರುತ್ತೆ, ಇಷ್ಟೇ ಆಶ್ ಇರುತ್ತೆ. ಸೊ ವಿಚಾರ ಮಾಡಿದ್ರೆ ಪ್ರಭು ಇಷ್ಟೇ ಆಶ್ ನಲ್ಲಿ ನಮ್ಮ ಶರೀರ ಮಾಡಿದಂತ. ನೋ, ನಾಟ್ ಓನ್ಲಿ ಆಶ್, ದೇರ್ ಆರ್ ಆಲ್ ದಿ ಇಂಗ್ರೀಡಿಯೆಂಟ್ಸ್. ಗಾಳಿ, ಆಕಾಶ, ನೀರು, ಇವೆಲ್ಲ ಕಾಂಬಿನೇಷನ್ ಇಂದ ಈ ಶರೀರ ಬಂದಿದೆ. ಸೊ ಈ ಮ್ಯಾನಿಫೆಸ್ಟ್ ಆಗಿದಂತ ಶರೀರ. ಸೊ ಈಗ ಹಂಗಿದೆ. ಆದ್ರೆ ಇದು ಈಗ ವ್ಯಕ್ತ ಆಗಿ ಯಾವಾಗ ಕಾಣಿಸ್ತಾ ಇದೆ ನಮ್ಗೆ, ಈಗ ವ್ಯಕ್ತ ಆಗಿ ಕಾಣಿಸ್ತಾ ಇದೆ. ಆದ್ರೆ ಅವ್ಯಕ್ತ ಯಾವಾಗ ಆಗುತ್ತೆ, ನಾವು ಸತ್ತಿದ್ಮೇಲೆ. ಆದ್ರೆ ಅದು ಅವ್ಯಕ್ತ ಅಲ್ಲ, ಜಸ್ಟ್ ಈ ಕಾಂಬಿನೇಷನ್ಗಳನ್ನು ಒಂದೊಂದು ಸ್ವರೂಪವನ್ನು ತನ್ನ ನಿಜವಾದ ಸ್ವರೂಪವನ್ನು ಈಗ ತಗೊಂಡ್ಬಿಡ್ತು. ಅದು ನಿಜವಾದ ಸ್ವರೂಪ ಅಂದ್ರೆ ಭೂಮಿನಲ್ಲಿ ಹೋಯ್ತು, ನೀರಿನಲ್ಲಿ ಹೋಯ್ತು, ಮಣ್ಣಿನಲ್ಲಿ ಹೋಯ್ತು, ಗಾಳಿನಲ್ಲಿ ಹೋಯ್ತು, ಅಗ್ನಿನಲ್ಲಿ ಹೋಯ್ತು. ಜಸ್ಟ್ ಅಷ್ಟೇ, ಏನು ಚೇಂಜ್ ಆಗಿಲ್ಲ. ಅರ್ಥ ಆಯ್ತಲ್ಲ? ಸೊ ನಾನು ಹೇಳಿದಲ್ಲ, ಅದು ಮಡಿಕೆ ಮಾಡ್ಬೇಕು ಅಂದ್ರೆ ಅವನೇನ್ ಮಾಡ್ತಾನೋ, ಮಣ್ ತಗೊಂಡು ಆ ಮಣ್ಣಲ್ಲಿ ನೀರ್ ಹಾಕ್ತಾನೋ, ನೀರನ್ನು ಚೆನ್ನಾಗಿ ಇದ್ ಮಾಡಿ ಆ ಮಣ್ಣನ್ನು ಚೆನ್ನಾಗಿ ಕಲಿಸ್ತಾನೋ, ಅಲ್ಲೇ ಆತರನಲ್ಲಿ ಸ್ವಲ್ಪ ಸುತ್ತಿ ಬಿತ್ತಿ ಹಾಕಿ ಚೆನ್ನಾಗಿ ಕಲ್ಲಿಗೆಲ್ಲ ಹಾಕಿ ಚೆನ್ನಾಗಿ ಇದ್ ಮಾಡಿ ಅವನದು ಚಕ್ರಿನಲ್ಲಿ ಹಾಕಿ ರೌಂಡ್
ರೌಂಡ್ ಮಾಡಿ ಹಿಂಗೆ ರೌಂಡ್ ಮಾಡ್ತಾನೆ. ಸೊ ಅಂದ್ರೆ ಏನೋ ಅದರಲ್ಲಿ ಆಮೇಲೆ ಅವನು ಅದನ್ನು ಸುಡ್ತಾನು, ಚೆನ್ನಾಗಿ ಸುಡ್ತಾನು, ಬೆಂಕಿನಲ್ಲಿ ಸುಡ್ತಾನು. ಸೊ ಏನಾಯ್ತು, ಎಲ್ಲ ಅವನು ಆಗ್ತಾ ಇದ್ದಾನ ಅದ್ರಾಗ, ಏನೇನೋ ಮಣ್ಣಿನಲ್ಲಿ ನೀರ್ ಆಗ್ತಾ ಇದ್ದಾನೋ, ಗಾಳಿ ಆಗ್ತಾ ಇದ್ದಾನೋ, ಆಕಾಶ ಆಗ್ತಾ ಇದ್ದಾನೋ ಮತ್ತು ಆಮೇಲೆ ಅಗ್ನಿ ಆಗ್ತಾ ಇದ್ದಾನೋ, ಎಲ್ಲ ಹಾಕಿದ್ಮೇಲೆ ಆ ಮಟ್ಕೆಯ ಸ್ವರೂಪ ಸಿಗುತ್ತೆ. ನಮ್ಗೆ ಅನ್ಸತ್ತೆ ಪ್ರಭು ವಾವ್ ಎಷ್ಟು ಸುಂದರವಾದ ಮಟ್ಕೆ ಮಾಡಿದೆ ಅಂತ. ಅದು ಸುಂದರವಾಗಿದೆ, ಆದ್ರೆ ಅದು ದಟ್ ಈಸ್ ಅ ಕಾಂಬಿನೇಷನ್ ಆಫ್ ದಿಸ್ ಆಲ್. ಅದು ಏನಾಗಿದೆ, ಎಲ್ಲಾ ಕಾಂಬಿನೇಷನ್ ಒಂದ್ ಪ್ಲೇಸ್ ನಲ್ಲಿ ಬಂದಿದೆ, ಅದ್ರ ಸಲುವಾಗಿ ನಮ್ಗೆ ಅನ್ಸುತ್ತೆ ಓ ಗುಡ್ ಅಂತ. ಆದ್ರೆ ಯಾವಾಗ ಅದು ನಷ್ಟ ಆಗತ್ತೆ, ಅದನ್ನು ಎಲ್ಲೂ ಹೋಗೋದಿಲ್ಲ, ಅದು ಸೇಮ್ ಜಸ್ಟ್ ಡಿವೈಡ್ ಆಗ್ಬಿಡತ್ತೆ. ನೀರು ನೀರಿನಲ್ಲಿ ಹೋಗ್ಬಿಡತ್ತೆ, ಗಾಳಿ ಅಗ್ನಿ ಅಗ್ನಿನಲ್ಲಿ ಹೋಗ್ಬಿಡತ್ತೆ, ಮಣ್ಣು ಮಣ್ಣಲ್ಲಿ. ಜಸ್ಟ್ ಲೈಕ್ ದಿಸ್ ಸಿಂಪಲ್ ಥಿಂಗ್ಸ್. ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೋ, ಇಲ್ಲೇನೋ ಉದಾಹರಣೆ ಕೊಡ್ತಾ ಇದ್ದಾರಲ್ಲ, ಪ್ರಭುಪಾದನು ಉದಾಹರಣೆ ಕೊಡ್ತಾ ಇದ್ದಾರೆ. ಇಷ್ಟು ಸ್ಕೈ ಬಿಲ್ಡಿಂಗ್ ಮಾಡ್ತಾರೋ, ಎತ್ತರದಿಂದ ಮಾಡ್ತಾರೋ. ಬಿಲ್ಡಿಂಗ್ ಮಾಡ್ಬೇಕಂದ್ರೆ ಅವ್ರಿಗೆ ಕಬ್ಬಣ ಬೇಕು, ಆಮೇಲೆ ಮರಳು ಬೇಕು, ಆಮೇಲೆ ಇಟಿಕೆಗಳು ಬೇಕು. ಇವೆಲ್ಲ ಏನೋ ಕಾಂಬಿನೇಷನ್ ಆಫ್ ದಿಸ್ ಆಲ್ ಎಲ್ಲ ಮಣ್ಣು ಗಾಳಿ ನೀರು ಇವೆಲ್ಲ ಕಾಂಬಿನೇಷನ್ ಮಾಡಿ ಇವೆಲ್ಲ ಬಿಲ್ಡಿಂಗ್ ಅನ್ನು ಆಗತ್ತೆ. ಯಾವಾಗ ಬಿಲ್ಡಿಂಗ್ ಡಿಸ್ಟ್ರಾಯ್ ಆಗತ್ತೆ, ಅವಾಗ ಏನಾಗತ್ತೆ, ಸೊ ನೀವು ಸ್ವಲ್ಪ ಸಮಯ ಆದ್ಮೇಲೆ ಡಿಸ್ಟ್ರಾಯ್ ಆಗಿದ್ದ ಬಿಲ್ಡಿಂಗ್ ನಲ್ಲಿ ಒಂದು 10 ವರ್ಷ ಆದ್ಮೇಲೆ ಹೋಗ್ತಿರಲ್ಲ, ಸೊ ಆಗ ನೋಡ್ಬೋದು ಏನು ಕಾಣಿಸೋದಿಲ್ಲ ನಿಮ್ಗೆ. ಡಿಸ್ಟ್ರಾಯ್ ಮಾಡಿಬಿಟ್ರೆ ಪ್ಲೇನ್ ಆಗ್ಬಿಡುತ್ತೆ ಭೂಮಿ. ನಮ್ಗೆ ಅನ್ಸುತ್ತೆ ಪ್ರಭು ಏನಾಯ್ತು ಅಂತ, ಇಷ್ಟು ಸ್ಕೈ ಪೇಪರ್ ಬಿಲ್ಡಿಂಗ್ ಎಲ್ಲೇ ಹೋಯ್ತು ಅಂತ. ಎಲ್ಲಿ ಹೋಗಿಲ್ಲ, ಅದು ಜಸ್ಟ್ ಅದು ತನ್ನ ಪ್ಲೇಸ್, ತನ್ನ ಸ್ಥಾನದಲ್ಲಿ, ತನ್ನ ಡಿಫ್ರೆಂಟ್ ಈ ತರನಲ್ಲಿ ಹೋಯ್ತು. ಅದು ಅನ್ಮ್ಯಾನಿಫೆಸ್ಟೆಡ್ ಫಾರ್ಮ್ ನಲ್ಲಿ ಬಂದಿದೆ ಅಷ್ಟೇ, ನಮ್ಗೆ ಕಾಣಿಸ್ತಾ ಇಲ್ಲ. ಗಾಳಿ ನಮಗೂ ಕಾಣಿಸ್ತಾ ಇಲ್ಲ ಈಗ ಅಷ್ಟೇ. ಅವಾಗ ಅದು ಕಾಣಿಸ್ತಾ ಇತ್ತು, ಜಸ್ಟ್ ಅಂದ್ರೆ ಮ್ಯಾನಿಫೆಸ್ಟೆಡ್ ಫಾರ್ಮ್ ನಲ್ಲಿ ಕಾಣಿಸ್ತಾ ಇತ್ತು. ಅದೇ ತರ ನಮ್ದು ಈ ಶರೀರನ ಸ್ವರೂಪ ಹಂಗೆ. ಆತ್ಮನ್ ಬಗ್ಗೆ ಹೇಳ್ತಾ ಇಲ್ಲ, ಅಲ್ಲೇ ಶರೀರ ಬಗ್ಗೆ ಹೇಳ್ತಾ ಇದ್ರು. ಸೊ ಶರೀರ, ಈ ಕಾಂಬಿನೇಷನ್ ಆಫ್ ಶರೀರ ಹೆಂಗಿದೆ, ಸೊ ಹಿಂಗೆ ಶರೀರ ಜಸ್ಟ್ ಫಸ್ಟ್ ವ್ಯಕ್ತ ಆಗಿ ಕಾಣಿಸುತ್ತೆ, ಆಮೇಲೆ ವ್ಯಕ್ತ ಆಗಿ ಕಾಣಿಸುತ್ತೆ, ಆಮೇಲೆ ಮತ್ತೆ ಅವ್ಯಕ್ತ ಆಗುತ್ತೆ, ಮತ್ತೆ ಸತ್ ಬಿಡುತ್ತೆ. ನಮ್ಗೆ ಅನ್ಸುತ್ತೆ ಹೋಯ್ತು ಅಲ್ಲ, ಮತ್ತೆ ಅದು ಮತ್ತೆ ಇನ್ನೊಂದ್ಸಲ ಮ್ಯಾನಿಫೆಸ್ಟ್ ಆಗುತ್ತೆ. ಸೊ ದಿಸ್ ಇಸ್ ಸೊ ಆದ್ರೆ ಅದರಲ್ಲಿ ಒಂದು ಲಾ ಆಫ್ ಕನ್ವರ್ಸೇಷನ್ ಆಫ್ ಎನರ್ಜಿ. ಸೊ ಅದನ್ನು ನಾವು ಯಾವತ್ತೂ ನೆನಪಿಡ್ಬೇಕು. ಸೊ ಏನು ಅದರಲ್ಲಿ ಜಗನ್ನಾಥ ಪ್ರಭು ಹೇಳಿದಲ್ಲ, ಏನು ಅದರಲ್ಲಿ ಯಾವುದನ್ನು ಇದಾಗೋದಿಲ್ಲ, ಅಂದ್ರೆ ಅದರಿಂದ ನಾಶವಾಗೋದಿಲ್ಲ, ಯಾವ್ದು ನಾಶವಾಗೋದಿಲ್ಲ. ನಾತು ಆತ್ಮನೂ ನಾಶ ಆಗೋದಿಲ್ಲ, ಈ ಭೂಮಿ ಆಕಾಶ ಜಲ ವಾಯು ಇವನು ನಾಶವಾಗೋದಿಲ್ಲ. ಜಸ್ಟ್ ಏನಾಗ್ತಾರೋ ಅವ್ರವ್ರ ಪ್ಲೇಸ್ ನಲ್ಲಿ ಹೋಗ್ಬಿಡ್ತಾರ ಅಷ್ಟೇ. ಜಸ್ಟ್ ಅವ್ರವ್ರ ಪ್ಲೇಸ್ ನಲ್ಲಿ ಹೋಗ್ಬಿಡ್ತಾರ ಅಷ್ಟೇ. ಸೊ ನಮ್ಗೆ ಅನ್ಸುತ್ತೆ, ಏನೋ ಅನ್ಸುತ್ತೆ ನಾವು ನೋಡುವ ದೃಷ್ಟಿಕೋನದಿಂದ, ಸೊ ಈಗ ಅಯ್ಯೋ ಇಲ್ಲ ಈಗ ಅಂತ. ಸೊ ಯಾವಾಗ ನಾವು ಒಂದು ಮಗು ಹುಟ್ಟತ್ತೆ, ಇಲ್ಲಾಂದ್ರೆ ನಾವು ಬರ್ತ್ ನೋಡ್ತೀವಿ, ಮನೆ ಬಂದ ಅಂತ. ಏನು ಬಂತದ್ದು, ಇದೇ ಸಣ್ಣ ಕಾಂಬಿನೇಷನ್ ಆಫ್ ದಿಸ್ ಭೂಮಿ ರಪೋದಲ್ಲೋ ವಾಯು ಕಮ್ಮನೋ ಬುದ್ಧಿ ರೇವಚ್ಚೋ, ಇದೇ ಕಾಂಬಿನೇಷನ್ ಇಂದ ಒಂದು ಸ್ವರೂಪ ಆಯ್ತು. ಸೊ ನಮ್ಮ ಹ್ಯಾಪಿ ಬರ್ಡೇ ಟು ಯು ಆಗುತ್ತೆ. ಆಮೇಲೆ ಲಾಸ್ಟ್ ರಾಮ್ ನಾಮ್ ಸತ್ಯ, ಲಾಸ್ಟ್ ನಲ್ಲಿ ಯಾವಾಗ ರಾಮ್ ನಾಮ್ ಸತ್ಯ ಅಂತ ಹೇಳ್ತೀವಿ. ಸೊ ಅವಾಗ ಏನಾಗತ್ತೆ, ಅನ್ಮ್ಯಾನಿಫೆಸ್ಟ್ ಹೋಗ್ಬಿಟ್ಟ ಪ್ರಭುಜಿ, ಹೋಗ್ಬಿಟ್ಟ, ಚೆನ್ನಾಗಿದ್ದ ಅವನಂತ. ಸೊ ದಿಸ್ ಇಸ್ ಆಲ್. ಸೊ ಇಲ್ಲೇ ಪ್ರಭುಪಾದ ಅದೇ ಹೇಳ್ತಾ ಇದ್ರು. ಸೊ ಎನರ್ಜಿ ಯಾವತ್ತೂ ನಷ್ಟ ಆಗೋದಿಲ್ಲ. ಸೊ ಭಗವಂತನ ಈ ಮಾಡಿದಂತ ಈ ಭೌತಿಕ ಎನರ್ಜಿನೂ ನಷ್ಟ ಆಗೋದಿಲ್ಲ. ಸೊ ಆಧ್ಯಾತ್ಮಿಕ ಎನರ್ಜಿನೂ ನಷ್ಟ ಆಗೋದಿಲ್ಲ. ಭೌತಿಕ ಎನರ್ಜಿ ಅಂದ್ರೆ ಈ ಪಂಚಭೂತ ಮತ್ತು 3 ಮನ ಬುದ್ಧಿ ಅಹಂಕಾರ, ಇವು 5 ಮತ್ತು 3 ಸೇರಿ 8. ಇವು 8ವನ್ನು ಇವನು ನಾಶವಾಗುದಿಲ್ಲ. ಅದೇ ತರ ಆತ್ಮನೂ ಶಾಶ್ವತ. ಸೊ ಕೃಷ್ಣನ ಅದೇನೆ ಹೇಳ್ತದ. ಸೊ ಅದನ್ನು ಶಾಶ್ವತ, ಇದನ್ನು ಶಾಶ್ವತ. ಆದ್ರೆ ಮಟೀರಿಯಲ್ ಥಿಂಗ್ಸ್ ಅಂದ್ರೆ, ಅದಕ್ಕೆ ಮಟೀರಿಯಲ್ ಥಿಂಗ್ಸ್ ಗಳನ್ನು ವರ್ಕ್ ಆಗ್ಬೇಕಂದ್ರೆ ಅದಕ್ಕೆ ಒಂದು ಎನರ್ಜಿ ಅಂದ್ರೆ ಒಂದು ಆತ್ಮ ಇಲ್ಲಾಂದ್ರೆ ಸುಪ್ರೀಂ ಸೋಲ್ ಅದಕ್ಕೆ ಟಚ್ ಮಾಡ್ಲೇಬೇಕು. ಅವಾಗ ಅದು ಇದು ಈ ಕಾರ್ಯ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಇಲ್ಲಾಂದ್ರೆ ಅದು ಡಲ್, ಅದು ಎಲ್ಲ ಡಲ್ ವಸ್ತುಗಳು.
ಸೊ ಇದು ಇಷ್ಟೇ ಇಲ್ಲಿ ಹೇಳ್ತಾ ಇದ್ರು. ಸೊ ಅದೇ ಸ್ವಲ್ಪ ಡಿಫಿಕಲ್ಟ್ ಟಾಸ್ಕ್ ನಲ್ಲಿ ಆರಂಭನಲ್ಲಿ ಇರತ್ತೆ, ಅಂತನಲ್ಲಿ ಹೋಗ್ಬಿಡತ್ತೆ, ಆಮೇಲೆ ವ್ಯಕ್ತ ಆಗತ್ತೆ, ಇದು ಮಧ್ಯನಲ್ಲಿ ಇರುತ್ತೆ, ಹಿಂಗೆಲ್ಲ ನಮ್ಗೆ ಸ್ವಲ್ಪ ಇದು ಕಾಂಪ್ಲಿಕೇಟೆಡ್ ಭಾಷೆನಲ್ಲಿ ಹೇಳ್ತಾ ಇದ್ರು. ಸೊ ಅದನ್ನ ನಾವು ಸಿಂಪಲ್ ಭಾಷೆನಲ್ಲಿ ಹಿಂಗೆಲ್ಲ ಅರ್ಥ ಮಾಡ್ಕೋಬೇಕು. ಓಕೆ, ಜಗನ್ನಾಥ್ ಯು ವಾಂಟ್ ಟು ಸೇ ಸಮಥಿಂಗ್? ಸೊ ಇಲ್ಲಿ ನಮ್ಗೆ ಆಕ್ಚುಲಿ ಪ್ರಭುಪಾದರು ಸಹ ಯಾವ ರೀತಿ ಆಲ್ಬರ್ಟ್ ಐನ್ಸ್ಟೀನ್ ದ ಥಿಯರಿ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಅನ್ನೋದನ್ನ ಕೊಟ್ಟಿದ್ದಾರೆ. ಸೊ ಅದನ್ನೇ ಇಲ್ಲಿ ಈ ಒಂದು ಭಗವದ್ಗೀತೆ ಈ ಒಂದು ಶ್ಲೋಕದಲ್ಲಿ ಹೇಳ್ತಾ ಇರೋದು ಅಂತ ನಮಗೆ ಕ್ಲಿಯರ್ ಆಗಿ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ನೋಡಿ, ಈ ತರ ಆಕ್ಚುಲಿ ಯಾರ್ಯಾರು ಗ್ರೇಟೆಸ್ಟ್ ಸೈಂಟಿಸ್ಟ್ಗಳಿದ್ದಾರೆ ಅವರೆಲ್ಲ ಆಕ್ಚುಲಿ ನಮ್ಮ ಒಂದು ಶಾಸ್ತ್ರಗಳಿಂದ ಅನೇಕ ಒಂದು ಇದನ್ನ ತಗೊಂಡು ನಮ್ಮ ಥಿಯರಿಗಳನ್ನ ಅವರು ಮಂಡನೆನ ಮಾಡಿರೋದು. ಈವನ್ ಇದು ಭಗವದ್ಗೀತೆದಲ್ಲೇ ಇಷ್ಟೊಂದಿದೆ, ಶ್ರೀಮದ್ ಭಾಗವತಮಲ್ಲಿ ಎಷ್ಟೊಂದು ಇದಿದೆ ಅಂದ್ರೆ ಅದರಲ್ಲಿ ಎಷ್ಟೊಂದು ತತ್ವಗಳನ್ನ ಅವರು ತಗೊಂಡು ಅನೇಕ ಥಿಯರಿಗಳನ್ನ ಈ ರೀತಿ ಮಾಡಿದ್ದಾರೆ. ಸೊ ಇದನ್ನ ಎಷ್ಟೊಂದು ಬ್ಯೂಟಿಫುಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ಒಬ್ರು ಆಚಾರ್ಯರು. ಯಾವ ರೀತಿ ಅಂದ್ರೆ, ಈಗ ನ್ಯೂಟನ್ ತಲೆ ಕೆಡ್ಸ್ಕೊಳ್ತಾ ಇದ್ರು, ಅವರು ಲ್ಯಾಬಲ್ಲಿ ಕುತ್ಕೊಂಡು ಯಾವ ರೀತಿ ವರ್ಕ್ ಆಗ್ತಾ ಇದೆ, ಇದು ಯಾವ ರೀತಿ ವರ್ಕ್ ಆಗ್ತಾ ಇದೆ ಅಂತ ಅವರು ಕುತ್ಕೊಂಡು ತುಂಬಾನೇ ತಲೆ ಕೆಡ್ಸ್ಕೊಳ್ತಾ ಇರ್ತಾರೆ ಅವರೇ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ ಅಂತ. ಕಡೆಗೆ ಅದನ್ನೆಲ್ಲ ಬಿಟ್ಬಿಟ್ಟು ಅವ್ರು ಏನ್ ಮಾಡ್ತಾರೆ, ಹೋಗ್ಬಿಟ್ಟೊಂದು ಮರದ ಕೆಳಗಡೆ ಕುತ್ಕೊಳ್ತಾರೆ, ಎಲ್ಲ ಬಿಟ್ಬಿಟ್ಟು ನಿಮ್ಗೆ ಆಗ್ತಾ ಇಲ್ಲ, ಅದು ಗೊತ್ತಾಗ್ತಾ ಇಲ್ಲ ಅಂತ. ಆವಾಗ ಒಂದು ಆಪಲ್ ಅವ್ರ ತಲೆ ಮೇಲೆ ಬೀಳುತ್ತೆ, ಆವಾಗ ಅವ್ರಿಗೆ ತಲೆಯಲ್ಲಿ ಒಳಿಯುತ್ತೆ. ಇದು ಒಳದಿರೋದು ಎಲ್ಲಿ ಹೇಳಿ, ಯಾವುದೋ ಒಂದು ಲ್ಯಾಬಲ್ಲೆಲ್ಲ ಒಳದಿರೋದು. ಸೊ ಭಗವಂತನ ಪ್ರೇರಣೆಯಿಂದ ಅವರಿಗೆ ಭಗವಂತನ ಒಂದು ತತ್ವ ಏನಿದೆ ಆಲ್ರೆಡಿ ಅದು ಅವ್ರಿಗೇನಾಯ್ತು, ಫ್ಲಾಶ್ ಆಯ್ತು. ಆಮೇಲೆ ಏನ್ ಮಾಡಿದ್ರು ಅವರು, ಲ್ಯಾಬ್ಗೆ ಆಮೇಲೆ ವಾಪಸ್ ಹೋಗ್ಬಿಟ್ಟು ಅದನ್ನ ಪ್ರಾಕ್ಟಿಕಲ್ ಆಗಿ ಅಂದ್ರೆ ಸೈಂಟಿಫಿಕ್ ಆಗಿ ಅದನ್ನ ಯಾವ ರೀತಿ ನಾನು ಪ್ರೆಸೆಂಟ್ ಮಾಡ್ಬೇಕು ಅಂತ ಅವರು ಲ್ಯಾಬಲ್ಲಿ ಆಮೇಲೆ ಕುತ್ಕೊಂಡು ಅದನ್ನ ಮಾಡೋದಕ್ಕೆ ಹೋದ್ರು. ಅದೇ ನಮ್ಮ ಇನ್ನೊಬ್ಬ ಗ್ರೇಟೆಸ್ಟ್ ಸೈಂಟಿಸ್ಟ್ ಆರ್ಕಿಮಿಡಿಸ್ ತಗೊಳ್ಳಿ, ಅವರು ಅಷ್ಟೇ ತಲೆ ಕೆಡ್ಸ್ಕೊಂತಾ ಇದ್ರು, ಈ ಒಂದು ಸಾಪೇಕ್ಷ ಸಿದ್ಧಾಂತ ಯಾವ ರೀತಿ ಮಾಡೋದು ನನ್ಗೆ ಗೊತ್ತಾಗ್ತಾ ಇಲ್ಲ, ಇದನ್ನ ಯಾವ ರೀತಿ ನಾನು ಕಂಡುಹಿಡಿಲಿ ಅಂತ ಒಂದು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಇಟ್ಕೊಂಡು ಒದ್ದಾಡ್ತಾ ಇದ್ರು. ಆದ್ರೆ ಅವ್ರಿಗೇನಾಯ್ತು, ಸ್ನಾನ ಮಾಡ್ಬೇಕಾದ್ರೆ ಒಂದು ಬಾತ್ರೂಮ್ ಅಲ್ಲಿ ಯಾವಾಗ ಟಬ್ಬಲ್ಲಿ ನೀರ್ ಹೋಗಿ ಬಿತ್ಕೊಂಡ್ರು, ಅವಾಗ ನೀರು ಹೊರಡೆ ಬಂತು, ಅವಾಗ ಫ್ಲಾಶ್ ಆಯ್ತು. ಆಮೇಲೆ ಅವರು ಹೊರಗಡೆ ಅವರ ಒಂದು ಲ್ಯಾಬ್ಗೆ ಹೋಗ್ಬಿಟ್ಟು ಅದನ್ನ ಯಾವ ರೀತಿ ನಾನು ಪ್ರಾಕ್ಟಿಕಲ್ ಆಗಿ ಅದನ್ನ ಮಂಡನೆ ಮಾಡ್ಬೇಕು ಅಂತ ಅವರು. ಈ ರೀತಿ ಅನೇಕ ಈವನ್ ಐನ್ಸ್ಟೀನು ಅಷ್ಟೇನೆ, ಅವ್ರು ಅದಕ್ಕೋಸ್ಕರ ಭಗವದ್ಗೀತೆನ ಅಷ್ಟೊಂದು ಇದು ಮಾಡೋದು. ನಾವು ಯೂಶಲಿ ಯಾವ್ದನ್ನ ಒಂದು ಬುದ್ಧಿನಲ್ಲಿ ಸೈಂಟಿಸ್ಟ್ ಇದ್ರಲ್ಲಿ ಅಂದ್ರೆ ಐನ್ಸ್ಟೀನ್ ತಲೆ ಅಂತ ಹೇಳ್ತೀವಿ. ಸೊ ಆ ಒಂದು ಐನ್ಸ್ಟೀನ್ ತಲೆ ಹಿಂದೆಗಡೆ ಇರೋದು ಏನು, ಭಗವದ್ಗೀತಾ. ನಮ್ಮ ಶಾಸ್ತ್ರಗಳು ಈ ಒಂದು ಭಗವದ್ಗೀತಾ ಇರೋದು, ಐನ್ಸ್ಟೀನ್ ತಲೆ ಹಿಂದೆಗಡೆ ಇರೋದು ಇದು. ಆದ್ರೆ ನಾವೇನ್ ಮಾಡ್ತೀವಿ, ಇದನ್ನ ಯೂಸ್ಲೆಸ್ ಅಂತ ನಾವು ಅದನ್ನ ಯಾವ್ದೋ ಒಂದು ಕೇರ್ಲೆಸ್ ಆಗಿ ಅದನ್ನ ಯಾವ್ದೋ ಒಂದು ಮೂಲಿನಲ್ಲಿ ತಳ್ಬಿಟ್ಟು ಇವ್ರುಗಳು ಮಂಡನೆ ಮಾಡಿರೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ, ಎನರ್ಜಿ it cannot be created, it cannot be destroyed, it can change from one form to another form ಅಂತ ಉರುಗುಡಿತೀವಿ. ಆದ್ರೆ ಇಲ್ಲಿ ಭಗವಂತ ಏನ್ ಹೇಳ್ತಾನೆ, ಅವ್ಯಕ್ತಾದಿನಿ ಭೂತಾನಿ ಅಂತ, ಅದು ನಮ್ಗೆ ಬೇಕಿಲ್ಲ. ನಮ್ಮ ಒಂದು ಶಾಸ್ತ್ರದಲ್ಲಿ ಕೊಟ್ಟಿರೋದು ನಮ್ಗೆ ಬೇಕಿಲ್ಲ. ಏಕಡೆ ಕೇರ್ಲೆಸ್ನೆಸ್. ಸೊ ಪ್ರಭುನವ್ರು ಸಹ ನಮ್ಗೆ ಒಂದು ಮಡಕೆ ಮಾಡೋದನ್ನ ಅಷ್ಟೊಂದು ಇದಾಗಿ ಹೇಳ್ತಾ ಇದ್ರು. ನೀವು ಎನಿ ಒಂದು ಮೆಟೀರಿಯಲಿಸ್ಟಿಕ್ ಸೈಂಟಿಸ್ಟ್ ಪಾಯಿಂಟ್ ಆಫ್ ವ್ಯೂ ನಾವು ಹೋಗಿ, ನಾವು ಅವ್ರು ಏನಾದ್ರು ಅದನ್ನ ನಾನು ಮಾಡ್ಬಿಟ್ಟು ಅದನ್ನ ಒಂದು ನಾನು ಕಂಡುಹಿಡಿತೀನಿ, ಆ ಮಡಕೆ ಎಲ್ಲಿಂದ ಆಯ್ತು ಅಂತ ಹೋದ್ರೆ ಅವ್ರು ಎಲ್ಲಿವರೆಗೂ ಹೋಗ್ಬೋದು. ಓಕೆ, ಈ ಒಂದು ಮಡಕೆನಲ್ಲಿ ಏರಿದೆ, ಈತರ್ ಇದೆ, ಇದರಲ್ಲಿ ಬೆಂಕಿನ ಬೇಯಿಸಿರ್ಬೇಕು, ಅದಕ್ಕೋಸ್ಕರನೇ ಗಟ್ಟಿಯಾಗಿದೆ. ಆಮೇಲೆ ಮಣ್ಣಿದೆ, ಮಣ್ಣಂತ ಕಾಣ್ತಾ ಇದೆ. ಸೊ ಮಣ್ಣನ್ನ ಒಂದ್ ಕಡೆ ಹಿಡಿದಿಡ್ಬೇಕು ಅಂದ್ರೆ ನೀರಂತೂ ಹಾಕಿರ್ಲೇಬೇಕು. ಈ ರೀತಿ ಹೋಗ್ತಾರೆ. ಆದ್ರೆ ಇದನ್ನ ಮಾಡ್ದವನ್ ಯಾರು? ಅಲ್ಲಿಗೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಯಾರನ್ನ ಒಬ್ರು ಅಲ್ಲಿ ಏನಿರ್ಬೇಕು, ಅಲ್ಲಿ ಒಂದು ಸ್ಪಿರಿಚುವಲ್ ಪರ್ಸನ್ ಇರ್ಬೇಕಲ್ಲಿ. ಆವಾಗ್ಲೇನೆ ಒಂದು ಮಡಕೆ ಅನ್ನೋದು ಆಗೋದು. ಇದೊಂದು ಕಾಮನ್ ಸೆನ್ಸ್. ಆದ್ರೆ ಅವರು ಅದಕ್ಕೆ ಹೋಗಲ್ಲ. ಅವ್ರಿಗೆ ಅದು ಸೊಲ್ಯೂಷನ್, ಅದು ಒಂದು ಆನ್ಸರ್ ಅನ್ನೋದು ಯಾವತ್ತೂ ಸಿಗದೇ ಇಲ್ಲ. ಈ ಒಂದು ಸೃಷ್ಟಿಗೂ ಸಿಗಲ್ಲ, ಭಗವಂತನ ಹತ್ರಕ್ಕೂ ಅವ್ರು ಹೋಗಲ್ಲ. ಸೊ ಸ್ಪಿರಿಚುವಲ್ನ ಯಾವಾಗ ಅವ್ರು ಟಚ್ ಮಾಡಲ್ಲ, ಅವ್ರದ್ದು ಎಂಟೈರ್ ನಾಲೆಡ್ಜ್ ಅನ್ನೋದು ಪಾರ್ಷಿಯಲ್ ನಾಲೆಡ್ಜ್ ಆಗಿ ಅದು ಉಳಿದೋಗುತ್ತೆ. ಸೊ ಅದೇ ರೀತಿನೇ ನಮ್ಮ ಒಂದು ದೇಹದ ಒಂದು ಇರ್ಬೋದು, ಇಲ್ಲಿ ಮಾಡುವಂತ ಒಂದೊಂದು ಕೆಲಸಗಳಿರ್ಬೋದು, ಪ್ರತಿಯೊಂದು ಅಷ್ಟೇನೆ. ನಾ ಯಾವಾಗ ಒಂದು ಸ್ಪಿರಿಚುವಲ್ ಇದಕ್ಕೆ ಹೋಗ್ತೀವಿ, ಆವಾಗ್ಲೇನೆ ನಮ್ಗೆ ಕಂಪ್ಲೀಟ್ ನಾಲೆಡ್ಜ್ ಸಿಗೋದು. ಸೊ ಒಬ್ಬ ಕುಂಬಾರ ಕುತ್ಕೊಂಡು ಒಂದು ಮಡಕೆನ ಅವರು ಮಾಡ್ಬಿಡ್ತಾರೆ.
ಆದ್ರೆ ಒಬ್ಬ ಕುತ್ಕೊಂಡು ಒಂದು ಮಗುಗೆ ಜನ್ಮ ಕೊಡಕ್ಕಾಗಲ್ಲ, ಅಲ್ಲಿ ಇಬ್ರು ಇರ್ಬೇಕು. ಸೊ ಇದು ಭಗವಂತನ ನಿಯಮಗಳು. 2 ಜೀವದಿಂದ 1 ಜೀವ ಬರುತ್ತೆ. ಆದ್ರೆ ಒಬ್ಬನಿಂದ ಏನ್ ಮಾಡ್ಬೋದು, ಈ ರೀತಿ ಮಡಕೆಗಳು ಮಾಡಬಹುದು, ಬಿಲ್ಡಿಂಗ್ಗಳನ್ನ ಕಟ್ಬೋದು, ಇದೆಲ್ಲ ಮಾಡ್ಬೋದು. ಅದೇ ಮಡಕೆ ಹೊಡೆದೋಯ್ತು ಅಂದ್ರೆ ಅದ್ರಲ್ಲಿ ಇದ್ದಿದ್ದು ಅಲ್ಲಲ್ಲೇನೆ ಇದಾಗೋಗುತ್ತೆ. ಅಲ್ಲಿ ಯಾವುದನ್ನು ನಾಶ ಅನ್ನೋದು ಆಗ್ತಾ ಇಲ್ಲ, ಒಂದು ಫಾರ್ಮ್ ಇಂದ ಇನ್ನೊಂದು ಫಾರ್ಮ್ಗೆ ಹೋಗ್ತಾ ಇದೆ. ನಮ್ಮ ಒಂದು ಹಿಸ್ಟ್ರಿನ ನಾವು ತಗೊಂಡ್ರು, ವಿಜಯನಗರ ಸಾಮ್ರಾಜ್ಯ ಅನ್ನೋದು ಆ ಥರ ದೊಡ್ಡದಾಗಿತ್ತು, ಅಷ್ಟು ಜನ ಹಂಗಿದ್ರು, ಅಷ್ಟೊಂದು ಸಮೃದ್ಧವಾಗಿತ್ತು ಆ ಒಂದು ಸಾಮ್ರಾಜ್ಯ. ಇವಾಗ ಎಲ್ಲಿದೆ? ಇಷ್ಟೇ, ಅವ್ಯಕ್ತ ಆಗಿತ್ತು, ವ್ಯಕ್ತ ಆಯ್ತು, ಮತ್ತೆ ಅದು ಅವ್ಯಕ್ತ ಆಗೋಯ್ತು. ಸೊ ಇಂಥ ಒಂದು ಇದು. ಆದ್ರೆ ನಮ್ಗೆ ಕಂಪ್ಲೀಟ್ ಆಗಿ ನಾಲೆಡ್ಜ್ ಅನ್ನೋದು ಏನ್ ಮಾಡ್ಬೇಕು, ಈ ಒಂದು ಭೌತಿಕ ಎಲಿಮೆಂಟ್ ಅಂದ್ರೆ ಮ್ಯಾಟರ್ನ ಏನಾಗ್ಬೇಕು, ಸ್ಪಿರಿಚುವಲ್ ಎಲಿಮೆಂಟ್ಗೆ ನಾವು ಹೋಗ್ಲೇಬೇಕು. ಆ ಸ್ಪಿರಿಚುವಲ್ ಆಟಮ್ ಹತ್ರಕ್ಕೆ ನಾವು ಹೋಗ್ಬೇಕು. ಆವಾಗ ನಮ್ಗೆ ಏನಾಗುತ್ತೆ, ಈ ಒಂದು ಲೈಟ್, ಓಕೆ, ಈ ಲೈಟ್ ಇಂದ ಈ ತರ ಬೆಳಕು ಬರ್ತಾ ಇದೆ, ಇನ್ನೊಂದು ಲೈಟ್ ಇಂದ ಬೇರೆ ತರ ಕಲರ್ ಬರ್ತಾ ಇದೆ, ಇನ್ನೊಂದು ಲೈಟ್ ಇಂದ ಬೇರೆ ತರ ಕಲರ್ ಬರ್ತಾ ಇದೆ. ದಿಸ್ ಇಸ್ ಮೆಡಿಕಲ್ ಸೈನ್ಸ್. ಆದ್ರೆ ಎಲ್ಲಾ ಲೈಟ್ಗೂ ಪವರ್ ಸಪ್ಲೈಯರ್ ಮಾಡ್ತಾ ಇರೋದು ಸ್ವಿಚ್ ಎಲ್ಲಿಂದ ಬರ್ತಾ ಇದೆ, ಆ ಸ್ವಿಚ್ ಯಾರು? ಅದು ಆತ್ಮ. ದಟ್ ಇಸ್ ಸ್ಪಿರಿಚುವಲ್ ಸೈನ್ಸ್. ನಾವೇನಾದ್ರೂ ಓಕೆ, ದೇರ್ ಆರ್ ಡಿಫ್ರೆಂಟ್ ಗ್ಲ್ಯಾಂಡ್ಸ್, ಈ ಗ್ಲ್ಯಾಂಡ್ ಇಂದ ಈ ತರ ಆಗ್ತಾ ಇದೆ, ಆ ಗ್ಲ್ಯಾಂಡ್ ಇಂದ ಆ ತರ ಆಗ್ತಾ ಇದೆ, ಅಷ್ಟೇ, ಬಿಯಾಂಡ್ ನಥಿಂಗ್. ಅದ್ ಏನಕ್ಕೆ ಆ ತರ ಫಂಕ್ಷನ್ ಆಗ್ತಾ ಇದೆ, ಅದ್ರ ಸ್ವಿಚ್ ಯಾರು? ಇಲ್ಲಿರುವಂತ ಜೀವಾತ್ಮನ ಅವ್ರಿಗೆ ಅಕ್ಸೆಪ್ಟ್ ಮಾಡೋದಕ್ಕೆ ಆಗ್ತಾನೆ ಇಲ್ಲ, ಅದಾಗೋದು ಇಲ್ಲ, ಅವ್ರು ಅಕ್ಸೆಪ್ಟ್ ಮಾಡೋದು ಇಲ್ಲ. ಅದಕ್ಕೆ ಅವ್ರದ್ದು ಯಾವಾಗ್ಲೂ ಏನಾಗಿರುತ್ತೆ, ಆಫ್ ಕುಕ್ಡ್ ಮಡಕೆನೇ ಆಗಿರ್ತಾರೆ, ಆಫ್ ನಾಲೆಡ್ಜ್ ಅವ್ರ ಹತ್ರ ಇರುತ್ತೆ. ಅದಕ್ಕೋಸ್ಕರನೇ ನಿಮ್ಗೆ ಕಂಪ್ಲೀಟ್ ನಾಲೆಡ್ಜ್ ಬೇಕು ಅಂದ್ರೆ ನಮ್ಗೆ ಇವತ್ತು ಶಾಸ್ತ್ರಗಳಲ್ಲೇನೆ ಸಿಗೋದು. ಅನೇಕ ಸೈಂಟಿಸ್ಟ್ಗಳು ಇದರಿಂದಾನೇ ತಗೊಂಡಿರೋದು. ಈ ಒಂದು ಸಸ್ಯಗಳಿಗೆ, ನಮ್ಮ ಪ್ಲಾಂಟ್ಸ್ಗೆ ಜೀವ ಇದೆ ಅಂತ ಜಗದೀಶ್ ಚಂದ್ರ ಬೋಸ್ ನಮ್ಗೆ ಹೇಳ್ಕೊಟ್ಟಿದ್ದಲ್ಲ ಫಸ್ಟ್ ಟೈಮು. ನಮ್ಮ ಶಾಸ್ತ್ರಗಳಲ್ಲಿ ಅದನ್ನ ಮುಂಚೆಯಿಂದನೂ ಯಾವಾಗ್ಲಿಂದನೂ ಇತ್ತು. ಸೊ ಈ ರೀತಿ ಆಲ್ಬರ್ಟ್ ಐನ್ಸ್ಟೀನ್ ಬಂದ್ಬಿಟ್ಟು ಇದನ್ನ ಥಿಯರಿ ಆಫ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿನ ಹೇಳ್ಕೊಟ್ಟಿದ್ದಲ್ಲ. ಭಗವದ್ಗೀತಾ 5000 ವರ್ಷಗಳ ಹಿಂದೆ ಜಸ್ಟ್ ಕೃಷ್ಣನ ನಮ್ಗೆ ಅದನ್ನ ಡೈರೆಕ್ಟ್ ಆಗಿ ಹೇಳ್ಬಿಟ್ಟಿದ್ದಾರೆ. ಈ ತರ ಅನೇಕ ಒಂದು ತತ್ವಗಳು ನಮ್ಮ ಒಂದು ಶಾಸ್ತ್ರಗಳಲ್ಲಿ ಆಲ್ರೆಡಿ ಇದೆ. ಆದ್ರೆ ನಾವೇನ್ ಮಾಡ್ತಾ ಇದೀವಿ, ಅದನ್ನ ಯಾವ್ದನ್ನು ಓದ್ತಾ ಇಲ್ಲ, ಅದನ್ನ ಯಾವ್ದನ್ನು ಯೂಸ್ ಅನ್ನೋದು ಮಾಡ್ತಾ ಇಲ್ಲ. ಅದಕ್ಕೋಸ್ಕರನೇ ನಮ್ಮ ಎಂಟೈರ್ ನಾಲೆಡ್ಜ್ ಸಿಸ್ಟಮ್ ಏನಾಗಿದೆ, ಆಫ್ ಕುಕ್ಡ್ ಮ್ಯಾಟರ್ ಮೇಲೆ ಇದ್ದಂತಹ ಒಂದು ಸಿಸ್ಟಮು ಆಗ್ತಾ ಇದೆ. ಅಲ್ಲಿ ಸ್ಪಿರಿಚುವಲ್ ಎಲಿಮೆಂಟ್ ಬರೋವರೆಗೂ ಅದು ಇನ್ಕಂಪ್ಲೀಟ್ ಆಗಿ ಇರುತ್ತೆ, ಡಿಗ್ರೇಡೆಡ್ ಎಲಿಮೆಂಟರಿ ಎಜುಕೇಶನ್ ಆಗಿ ಇರುತ್ತೆ. ಅದು ಯಾವತ್ತೂ ನಾವ್ ಅನ್ಕೊಂತೀವಿ ಅಷ್ಟೇ, ನಾನು ಪೋಸ್ಟ್ ಗ್ರಾಜುಯೇಷನ್ಗೆ ಹೋಗ್ತಾ ಇದ್ದೀನಿ, PhD ಮಾಡ್ತಾ ಇದ್ದೀನಿ ಅಂತ ನಾನ್ ಅನ್ಕೊಳ್ತೀನಿ. ಆದ್ರೆ ನಮ್ಮ ಒಂದು ಶಾಸ್ತ್ರದ ಪಾಯಿಂಟ್ ಆಫ್ ವ್ಯೂ ಬರೀ ಮ್ಯಾಟರ್ ಬಗ್ಗೆ ಓದಿದ್ರೆ ಇಟ್ಸ್ ಎ ಎಲಿಮೆಂಟರಿ ಎಜುಕೇಶನ್, ಅದು ಅಲ್ಲೇನೆ ಇರೋದು. ಅದನ್ನ ಬಿಟ್ಟು ನಾವೇನ್ ಬರ್ಬೇಕು, ಈ ಒಂದು ಸ್ಪಿರಿಚುವಲ್ ಆಟಮ್ಗೆ ನಾವು ಬರ್ಲೇಬೇಕು. ಆವಾಗ ನಮ್ದು ಕಂಪ್ಲೀಟ್ ಎಜುಕೇಶನ್ ಆಗತ್ತೆ. ಕರೆಕ್ಟ್. ಎಸ್ ಬ್ರೋ. ಸೊ ಏನಾದ್ರು ಪ್ರಶ್ನೆಗಳನ್ನ ತಗೊಳ್ಳೋಣ? ಕ್ವಶನ್ ಅನ್ಸುತ್ತೆ. ಎಸ್, ಕ್ವಶನ್ ಕೇಳಿ. ಸೊ ಕ್ವಶನ್ ಇಲ್ಲ ಅಂದ್ರೆ ಪಾಯಿಂಟ್ಸ್ ಅನ್ನು ಹೇಳ್ಬೋದು. ನಿಮ್ ಇನ್ನೊಂದು ಏನೇನು ಕ್ವಶನ್ಗಳಿದೆ? ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ, ಒಂದು ನಿಮಿಷ. ಓಕೆ, ಮೊದಲನೇ ಪ್ರಶ್ನೆ, ಈ ಒಂದು ಭೌತಿಕ ಪ್ರಪಂಚದಲ್ಲಿ ಯಾವುದನ್ನ ಫಸ್ಟ್ ಕ್ರಿಯೇಟ್ ಆಯ್ತು? ಈ ಒಂದು ಭೂಮಿ ಮೇಲೆ ಯಾವ್ದು ಫಸ್ಟ್ ಕ್ರಿಯೇಟ್ ಆಯ್ತು? ಹ್ಯೂಮನ್ ಬೀಯಿಂಗ್ಸ್ ಕ್ರಿಯೇಟ್ ಆಯ್ತಾ, ಅನಿಮಲ್ಸ್ ಕ್ರಿಯೇಟ್ ಆಯ್ತಾ, ಇಲ್ಲ ನೀರಿನೊಳಗಡೆ ಇರುವಂತ ಒಂದು ಪ್ರಾಣಿಗಳು ಕ್ರಿಯೇಟ್ ಆದ್ರ, ನೆಲದಲ್ಲಿರುವಂತ ಪ್ರಾಣಿಗಳು ಕ್ರಿಯೇಟ್ ಆದ್ರ, ಇಲ್ಲ ಗಿಡಗಳು ಕ್ರಿಯೇಟ್ ಆಯ್ತಾ ಫಸ್ಟ್ ಅಂತ? ನನ್ಗೂ ಗೊತ್ತಿಲ್ಲ ಪ್ರಭು, ನೀವೇ ಇದ್ರೆ ಹೇಳಿ. ಭಾಗವತಮಲ್ಲಿ ಇದ್ರದ್ದು ಆಕ್ಚುಲಿ ಇದ್ರದ್ದು ಇದಿದೆ, ನನಗೆ ಸರಿಯಾಗಿ ಎಕ್ಸಾಕ್ಟ್ಲಿ ಆ ಒಂದು ಇದು ನೆನಪು ಬರ್ತಾ ಇಲ್ಲ. ಸೊ ಸಿಂಪಲ್ ಭಾಷೆನಲ್ಲಿ ಅರ್ಥ ಮಾಡ್ಕೋಬೇಕು. ಫಸ್ಟ್ ಭಗವಂತ ವಿಷ್ಣು ಫಸ್ಟ್ ಕ್ರಿಯೇಟ್ ಮಾಡಿದ್ದು ಯಾರಿಗೆ? ಫಸ್ಟ್ ಕ್ರಿಯೇಟ್ ಮಾಡಿದ್ದು ಎಲ್ಲಕ್ಕಿಂತ ಸುಪ್ರೀಂ ಆಗಿದಂತ ಬ್ರಹ್ಮನಿಗೆ. ಬ್ರಹ್ಮ ಇದೆ ಜೀವ. ಸೊ ಅರ್ಥ ಆಯ್ತಲ್ಲ? ಸೊ ಜೀವ ಸೃಷ್ಟಿ ಮಾಡಿದ್ದು, ಸೊ ಫಸ್ಟ್ ಬಂದಿದ್ದು ಫಸ್ಟ್ ಜೀವ ಬ್ರಹ್ಮಾಜಿನೇ. ಸೊ ಫಸ್ಟ್ ಭಗವಂತ ಹುಟ್ಟಿಸ ಅದನ್ನು ನೋ ಎನಿ ಅಂದ್ರೆ ಲಕ್ಷ್ಮೀ ದೇವಿ ಬೇಕು ಬ್ರಹ್ಮಾಜಿಗೆ ಉತ್ಪತ್ತಿ ಮಾಡಕ್ಕೆ ಅಂಕಲ್ಲ. ಬ್ರಹ್ಮಾಜಿ ಲೋಟಸ್ ಭಗವಂತನ ನೇವಲ್ ನಿಂದ ಉತ್ಪನ್ನ ಆಗಿದ್ದಾರೆ. ನಾಭಿನಿಂದ, ನಾಭಿಯ ಲೋಟಸ್ ನಲ್ಲಿ ಇರುವಂತ ಲೋಟಸ್ ನಲ್ಲಿಂದ. ಸೊ ಅದಕ್ಕೆ ಅವ್ರಿಗೆ ಬ್ರಹ್ಮ, ಅವ್ರಿಗೆ ಇನ್ನೊಂದು
ಕಮ ಬ್ರಹ್ಮನಿಗೆ ಇನ್ನೊಂದು ಹೆಸರಿದೆ. ಒಂದು ಇದರಿದೆ, ಲೋಟಸ್ ನಲ್ಲಿ ಲೋಟಸ್ ನಲ್ಲಿ ಜನ್ಮದಾಗಿದಂತ ಲೋಟಸ್ಸೇ ಅವ್ರದ್ದು ತಂದೆ ಅಂತ ಅವ್ರಿಗೆ ಒಂದು ಹೆಸರಿದೆ ಬ್ರಹ್ಮಾಜಿಗೆ. ಅಂದ್ರೆ ಅರ್ಥ ಏನು, ಫಸ್ಟ್ ಜೀವಿ ಯಾರು ಬ್ರಹ್ಮಾಜಿನೇ ಫಸ್ಟ್. ಸೊ ಕ್ರಿಯೇಷನ್ ಸ್ಟಾರ್ಟ್ ಆಗಿದ್ದು ಜೀವಿನಿಂದನೇ. ಫಸ್ಟ್ ಒಂದು ಏನದು ಒಂದು ಪುರುಷ ಭಗವಂತ ಸೃಷ್ಟಿ ಮಾಡಿದ್ದು. ಸೊ ಬ್ರಹ್ಮಾಜಿ ಇವೆಲ್ಲವನ್ನು ಸಪ್ತ ಋಷಿಗಳಿಗೆ ಸೃಷ್ಟಿ ಮಾಡ್ತಾರೋ. ಸಪ್ತ ಋಷಿಗಳನ್ನು ಆಮೇಲೆ ಮನು ಮತ್ತು ಸತ್ರೂಪಗೆ ಸೃಷ್ಟಿ ಮಾಡ್ತಾರೋ. ಸೊ ಅವ್ರನಿಂದ ಎಲ್ಲ ಫಸ್ಟ್ ಮನುಷ್ಯರು, ಆಮೇಲೆ ಅವ್ರನಿಂದ ಡಿಫ್ರೆಂಟ್ ಆ ಮನುಷ್ಯರಿಂದನೇ ಪ್ರಾಣಿ ಯೋನಿಗಳನ್ನು ಹುಟ್ಟಿದ್ದು. ಸೊ ಡಿಫ್ರೆಂಟ್ ಯೋನಿಗಳನ್ನು ಹುಟ್ಟಿದ್ದು. ಸೊ ಇದು ಇತರ್ನಲ್ಲೇ ಇದೆ. ಸೊ ಆಕ್ಚುಲಿ ಈ ತರ ಇಲ್ಲ ಅದು, ಅದು ಏನದು ಉಲ್ಟಾ ಇಲ್ಲ ಅದು. ಫಸ್ಟ್ ಅಮೀಬಾ ಇದ್ರು, ಆಮೇಲೆ ಬಮೀಬಾ ಇದ್ರು, ಆಮೇಲೆ ಡಮೀಬಾ ಇದ್ರು ಅಂತ ಅಲ್ಲ, ಹಂಗಲ್ಲ ಅದು. ಸೊ ಹಂಗಿದೆ. ಸೊ ಹಿಂಗ್ ಥೆರಿ ಇದೆ. ಸೊ ಮನುಷ್ಯರಿಂದನೇ ಆಕ್ಚುಲಿ ಗರುಡ ದೇವರ ತಾಯಿ ಆಗಿದಂತ ನಿಮ್ಗೆಲ್ಲರಿಗೂ ಗೊತ್ತು. ಗರುಡ ದೇವರ ತಾಯಿ ಇಂದ್ರನ ಅಲ್ಲೇನೆ ಅವರು ಒಂದು ಋಷಿಯ ತಾಯಿ ಇದ್ರು. ಸೊ ಅಂದ್ರೆ ಸರ್ಪ ಮತ್ತು ಇವ್ರು ಏನೋ ಗರುಡ ಇಬ್ರುನು ಒಂದೇ ತಂದೆ, ತಾಯಿ ಇಬ್ರು. ಸೊ ತಾಯಿ ಇಬ್ರು ಆದ್ರೆ ತಂದೆ ಒಬ್ರೆ. ಸೊ ಅಂದ್ರೆ ಏನೋ ಇವ್ರನ್ನು ನೋಡಿ, ಸೊ ಕಾಂಬಿನೇಷನ್. ಸೊ ಅವರು ಇದ್ರು ಮನುಷ್ಯರೇ. ಸೊ ಅಂದ್ರೆ ಹುಟ್ಟಿದ್ದು ಪ್ರಾಣಿ ದೇಹವನ್ನು, ಆದ್ರೆ ಅದು ನಾಟ್ ಪ್ರಾಣಿ ದೇಹ ಲೈಕ್ ಗರುಡ ದೇವರು ಅಂತಾರ ನಮ್ ತರ ಪ್ರಾಣಿ ದೇಹ ಅಂದ್ರೆ ಪ್ರಭುಜಿ ಪ್ರಾಣಿಗಳು ಹುಟ್ಟಿದ ಅಂದ್ರೆ ಅದು ದಟ್ ಇಸ್ ಕಾಲ್ಡ್ ಲೈಕ್ ಹಂಗೆ ಅಂದ್ರು. ಅದೇ ತರ ನಾಗಗಳನ್ನು ಹುಟ್ಟಿದ್ದು. ಸೊ ಅಂದ್ರೆ ಏನೋ ಮನುಷ್ಯರಿಂದ ಇದಾಗಿದೆ. ಸೊ ಮನುಷ್ಯನಿಂದ ಸೃಷ್ಟಿಯಾಗಿದೆ ಬಿಡ್ತು. ಸೊ ಇಂದ ಪ್ರಾಣಿನಿಂದ ಮನುಷ್ಯರು ಬಂದಿಲ್ಲ. ಸೊ ಇದು ಉಲ್ಟಾ ಥಿಯರಿ ಅಲ್ಲ. ಪ್ರಾಣಿನಿಂದ ಮನುಷ್ಯರು ಹುಟ್ಟಿಲ್ಲ, ಮನುಷ್ಯರಿಂದ ಇವೆಲ್ಲ ಪ್ರಾಣಿಗಳನ್ನು ಜನರೇಟ್ ಆಗಿದೆ. ಸೊ ಇದು ಬಹಳ ಡೀಟೇಲ್ ಆಗಿ ಇತರ್ನಲ್ಲಿ ಇದೆ, ಭಾಗವತಂನಲ್ಲಿ ಬಹಳ ಡೀಟೇಲ್ ಆಗಿದೆ. ಸೊ ಹೆಂಗೆ ದಕ್ಷ ಪ್ರಜಾಪತಿ ಅಂತ, ಇವ್ರು ದಕ್ಷ ಪ್ರಜಾಪತಿ ಅಲ್ಲ, ಇನ್ನೊಬ್ದು ದಕ್ಷ ಪ್ರಜಾಪತಿ ಇರ್ತಾರೆ. ಅವರು ಏನಂತಾರೋ ಹೆಣ್ಮಕ್ಕಳು. ಸೊ ಅವ್ರನಿಂದ ಡಿಫ್ರೆಂಟ್ ಪ್ರಾಣಿಗಳು ಇವ್ರನಿಂದ ಜನ್ಮ ಆಯ್ತು ಅಂತ ಶಾಸ್ತ್ರ ಭಾಗವತಂನಲ್ಲಿ ಡಿಫ್ರೆಂಟ್ ಇದೆ ಹೇಳ್ತಾರೆ. ಸೊ ಇವೆಲ್ಲನು ನಾವು ಅರ್ಥ ಮಾಡ್ಕೋಬೇಕು. ಸೊ ಇದು ಫಸ್ಟ್ ಅರ್ಥ ಮಾಡ್ಕೋಬೇಕು. ಅದಕ್ಕೆ ಎಲ್ಲರೂ ಕೇಳ್ತಾರಲ್ಲ, ಪ್ರಭು ಫಸ್ಟ್ ಇದು ಕೋಳಿ ಬಂತೋ ಮೊಟ್ಟೆ ಬಂತು ಅಂತ ಫಸ್ಟ್. ಸೊ ಮೊಟ್ಟೆನೂ ಬಂದಿಲ್ಲ, ಕೋಳಿನೂ ಬಂದಿಲ್ಲ, ಅವನಿಗೆ ಸೃಷ್ಟಿ ಮಾಡೋನು ಫಸ್ಟ್ ಬಂತ ತಲೆ ಬಂತು ಅಂತ. ಅವನಿಗೆ ಸೃಷ್ಟಿ ಮಾಡೋನು ಫಸ್ಟ್ ಸೃಷ್ಟಿ ಆದ, ಆಮೇಲೆ ಇವೆಲ್ಲ ಸೃಷ್ಟಿ ಆಯ್ತು. ಸೊ ದಿಸ್ ಇಸ್ ಲೈಕ್ ದಿಸ್ ಥಿಯರಿ. ಆಕ್ಚುಲಿ ನಾವು ಅನೇಕ ಪ್ರಶ್ನೆಗಳನ್ನ ಕೇಳ್ತಾ ಇರ್ತೀವಲ್ಲ, ನಾವೇನಕ್ಕೆ ಈ ರೀತಿ ಬಂದ್ಬಿಟ್ಟು ಡೈರೆಕ್ಟ್ ಆಗಿ ಇಂಥ ಒಂದು ಇದ್ರಲ್ಲೆಲ್ಲ ಇದ್ ಮಾಡ್ತಾ ಇದೀವಿ ಅಂತ. ನಾವು ಯಾವಾಗ ನಾವು ಭಗವಂತನ ನೋಡ್ತೀವಿ ಒಂದು ಸ್ಪಿರಿಚುವಲ್ ವರ್ಲ್ಡ್ ಅಲ್ಲಿ, ಅವ್ರು ಯಾವ ರೀತಿ ಸೃಷ್ಟಿಗಳನ್ನ ಮಾಡ್ತಾ ಇದ್ದಾರೆ, ನಾವು ಆಕ್ಚುಲಿ ಆ ಒಂದು ಇಚ್ಛೆಯಿಂದ ನಾವೇನ್ ಮಾಡ್ತೀವಿ, ನಾನು ಆ ಥರ ಕ್ರಿಯೇಟರ್ ಆಗಬೇಕು, ನಾನು ಆ ಥರ ಕ್ರಿಯೇಟ್ ಮಾಡಬೇಕು ಅಂತ ಒಂದು ಇಚ್ಛೆಯಿಂದ ನಾವೇನ್ ಮಾಡ್ತೀವಿ, ಈ ಒಂದು ಭೌತಿಕ ಪ್ರಪಂಚಕ್ಕೆ ಬರ್ತೀವಿ. ಆವಾಗ ಭಗವಂತ ಆ ಒಂದು ಜೀವಾತ್ಮಕ್ಕೆ ಏನ್ ಕೊಡ್ತಾರೆ, ಇಂಥ ಒಂದು ಆಪರ್ಚುನಿಟಿನ ಕೊಡ್ತಾರೆ. ಓಕೆ, ನಿನಗೆ ನಾನು ನಾಲೆಜ್ನ ಟ್ರಾನ್ಸ್ಫರ್ ಮಾಡಿದ್ದೀನಿ, ನೌ ಯು ಕ್ರಿಯೇಟ್ ಅಂತ ಅವರು ಬಿಡ್ತಾರೆ. ಆವಾಗ ಏನ್ ಮಾಡ್ತಾರೆ, ಈ ಒಂದು ಬ್ರಹ್ಮದೇವರು ಈ ಒಂದು ಭೌತಿಕ ಪ್ರಪಂಚನ ಅವರು ಕ್ರಿಯೇಟ್ ಮಾಡ್ತಾರೆ. ಅದು ಯಾವ ರೀತಿ ಪ್ಲಾನ್ ಮಾಡ್ತಾರೆ ಅಂದ್ರೆ ಬ್ಯೂಟಿಫುಲ್ ಆಗಿ ಅವರು ಈ ಒಂದು ಜೆನೆಸಿಸೇ ಇದೆ ನಮ್ದು ಹ್ಯೂಮನ್ ಬೀಯಿಂಗ್ಸ್ದು, ಯಾವ ರೀತಿ ಇಲ್ಲಿವರೆಗೂ ಬಂತು ಅಂತ ಒಂದೊಂದು ವಂಶಗಳದ ಒಂದು ವೃಕ್ಷಗಳಿದೆ. ಅದು ಎಲ್ಲಿಂದ ಅದು ಸ್ಟಾರ್ಟ್ ಆಯ್ತು ಅಂತ ಭಾಗವತ ಮಧ್ಯೆ ಅದು ಕ್ಲಿಯರ್ ಆಗಿ ಅದನ್ನ ಡಿಫೈನ್ ಮಾಡಿದ್ದಾರೆ. ಸೊ ಅಂತ ಒಂದು ಪೊಸಿಷನ್ ಇಂದ ನಾವೇನ್ ಮಾಡಿರ್ತೀವಿ, ಇಲ್ಲಿಗೆ ಬಂದಿರ್ತೀವಿ. ಆಮೇಲೆ ಬಿದ್ದು ಈ ಗತಿನಲ್ಲಿ ಇದೀವಿ. ಸೊ ಅಲ್ಲಿಂದ ಇಲ್ಲಿಗೆ ಬಿಡ್ಬೇಕು ಅಂದ್ರೆ ಎಷ್ಟು ಜನ್ಮಗಳು ಎತ್ತಿರ್ಬೇಕು ಅಂತ ನಮಗೆ ನಿಜವಾಗ್ಲೂ ಅದನ್ನ ಕ್ಯಾಲ್ಕುಲೇಟ್ ಮಾಡಕ್ಕಾಗಲ್ಲ. ಅಷ್ಟೊಂದು ಜನ್ಮಗಳನ್ನ ನಾವು ಆಲ್ರೆಡಿ ಎತ್ಬಿಟ್ಟಿದೀವಿ. ಆದ್ರೆ ಅದು ಒಂದು ಅರ್ಥ ಆಗ್ಬೇಕು, ನಾವು ಯಾವತ್ತೂ ಏನು ಮಂಕಿನಿಂದ ಮಾನವಾಗಿಲ್ಲ. ಸೊ ಅದನ್ನು ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಡಾರ್ವಿನ್ ಥಿಯರಿ ಪ್ರಭುಪಾದ್ ಹೇಳ್ತಾರೋ, ಇವು ಡಾರ್ವಿನ್ ಕುಲಗಳು ಎಲ್ಲಾರು ಇವ್ ಮಂಕಿನಿಂದ ಆಗಿರ್ಬೇಕು, ಆದ್ರೆ ನಮ್ಮ ಕುಲನಲ್ಲಿ ನಮ್ಮ ಜನರೇಷನ್ ಎಲ್ಲ ಬ್ರಹ್ಮಾಜಿ ಇವೆಲ್ಲ. ಸೊ ವಿ ಆರ್ ದ ಹ್ಯೂಮನ್ಸ್ ಅಂಡ್ ವೆರಿ ನಾಲೆಜಬಲ್ ಪರ್ಸನ್ಸ್ ವಿ ಕೇಮ್ ಫ್ರಮ್ ದಟ್ ಅಂತ ಸೊ ಅಂತ ಹೇಳ್ತಾರೆ. ಸೊ ಅದಕ್ಕೆ ನಾವು ಅರ್ಥ ಮಾಡ್ಕೋಬೇಕು.
ಓಕೆ, ಇನ್ನೊಂದು ಪ್ರಶ್ನೆನ ಕೇಳ್ತಾ ಇದ್ದಾರೆ. ಸೊ ನಮ್ಮ ಬಾಡಿ ಅನ್ನೋದು ಬರೀ ಒಂದು ಪಂಚಭೂತಗಳಾದಂಥ ಈ ಒಂದು ಮೆಟೀರಿಯಲ್ ಎಲಿಮೆಂಟ್ಸ್ ಇಂದ ಮಾತ್ರ ಆಗಿಲ್ಲ, ನಮ್ಮಲ್ಲೂ ಸಹ ಫೀಲಿಂಗ್ಸ್ ಇದೆ, ಎಮೋಷನ್ಸ್ ಇದೆ, ಪ್ರೀತಿ ಅನ್ನೋದಿದೆ. ಸೊ ಇದನ್ನ ಯಾವ ರೀತಿ ಅರ್ಥ ಮಾಡ್ಕೊಳ್ಳೋದು ಅಂತ. 8 ತತ್ವ ನಾವು ಹೇಳಿದ್ದು 5 ತತ್ವ ಬಗ್ಗೆ ಅವ್ರು ಹೇಳ್ತಾ ಇದ್ರು. ಅವ್ರು 5 ತತ್ವ ಅಷ್ಟೇ ಕೇಳಿದ್ದು. ಭೂಮಿ, ಅಗ್ನಿ, ಆಕಾಶ, ಜಲ ಮತ್ತು ಏನು ಗಾಳಿ, ಇವ್ 5 ತತ್ವ ಆಯ್ತು. ಆದ್ರೆ ಇನ್ನು 3 ಮರ್ತೆ ಬಿಟ್ರು ಅವರು. ಮನಸ್ಸು, ಬುದ್ಧಿ, ಅಹಂಕಾರ. ಇದೇ ಮೋಸ್ಟ್ ಇಂಪಾರ್ಟೆಂಟ್. ಇದಲ್ಲಿ ಮನಸ್ಸಿನಿಂದ ಎಲ್ಲ ಆಗತ್ತೆ. ಸೊ ಫೀಲಿಂಗ್, ವೀಲಿಂಗ್, ಥಿಂಕಿಂಗ್ ಮನಸ್ಸು ಮಾಡುತ್ತೆ. ಬುದ್ಧಿ ಏನ್ ಮಾಡುತ್ತೆ? ಡಿಸಿಷನ್ ಮೇಕಿಂಗ್ ಮಾಡುತ್ತೆ. ಈಗೋ ಏನ್ ಮಾಡುತ್ತೆ? ಸೆಂಟರ್ ಪಾಯಿಂಟ್, ನಾನೇ ಇದು ಅಂತ ತಿಳ್ಕೊಳುತ್ತೆ. ನಾನೇ ಶರೀರ, ನಾನೇ ಭಾರತ, ನಾನೇ ಈ ಜಗತ್ತಿಗೆ ಒಡೆಯ, ನಾನೇ ನಡೆಸ್ತಾ ಇದ್ದೇವೆ, ನಾನೇ ಅಂತ ಇವೆಲ್ಲ ಈಗೋನು. ಸೊ ಅದು 3 ಥಿಂಗ್ ಅನ್ನು ಮರಿಬಾರ್ದು ಯಾವತ್ತು. ಅದನ್ನು ಮಟೀರಿಯಲ್ ಥಿಂಗ್ಸ್. ನಾನು ಡಿಸಿಷನ್ ಮಾಡ್ತಾ ಇದ್ದೀನಿ, ನಾನು ಇದನ್ನ ಮಾಡಿದೆ ಅಂತ ಈಗೋ ಅನ್ನೋದು ತಿಳ್ಕೊಳ್ತಾ ಇರ್ತಾರೆ. ಆಮೇಲೆ ಮನಸ್ಸಿಗೆ ಬಂದಂತ ಈ ಒಂದು ಭಾವನೆಗಳು, ಇದನ್ನೆಲ್ಲ ನಾವ್ ಅನ್ಕೊಂತೀವಿ ನನ್ನದು, ಅದು ನಾನು ಮಾಡ್ತಾ ಇದ್ದಂತಹ ನನ್ನ ಒಂದು ಎಮೋಷನ್, ನನ್ನ ಒಂದು ಫೀಲಿಂಗ್ಸು. ಸೊ ಆ ಥರ ನಾವು ಅನ್ಕೊಳ್ತಾ ಇದೀವಿ. ಆಕ್ಚುಲ್ ಆಗಿ ಇದೂ ಸಹ ಏನು ನಾವಲ್ಲ. ನಮ್ಮ ಮೇಲಿದ್ದಂತಹ ಒಂದು ಕವರಿಂಗ್ಸ್ ಇದು. ಈ 3 ಸಟಲ್ ಆಗಿರುವಂತ ಎಲಿಮೆಂಟ್ಸ್ ಸಹ ಈ ಒಂದು ಸಟಲ್ ಆಗಿರುವಂತ ಒಂದು ಸೂಕ್ಷ್ಮ ಶರೀರದ ಒಂದು ಭಾಗ. ಅದು ಒಂದು ಸ್ಥೂಲ ಶರೀರ ನಮಗೆ ಕಾಣುವಂಥದ್ದು, ಇನ್ನೊಂದು ಸೂಕ್ಷ್ಮ ಶರೀರದ ಒಂದು ಭಾಗ. ಅದರ ಒಂದು ಇದು ವ್ಯಕ್ತ ಆಗ್ತಾ ಇರೋದು. ಆದ್ರೆ ಇವೆಲ್ಲಾನು ಅಲ್ಟಿಮೇಟ್ಲಿ ಫಂಕ್ಷನ್ ಆಗೋದು, ಅಲ್ಟಿಮೇಟ್ ಆಗಿ ವ್ಯಕ್ತ ಪಡಿಸೋದು ಯಾವ್ದನ್ನ ಹೇಳಿ? ಅಲ್ಲಿ ಜೀವಾತ್ಮ ಇದ್ರೆ ಮಾತ್ರನೇ ಅವೆಲ್ಲಾನು ಆಕ್ಟಿವ್. ಅಲ್ಲಿ ಜೀವಾತ್ಮ ಇಲ್ಲ ಅಂದ್ರೆ ಅದೆಲ್ಲಾನು ಮ್ಯಾಟರ್ ಅಷ್ಟೇ. ಸೊ ಅಲ್ಟಿಮೇಟ್ಲಿ ಎಲ್ಲರ ಹಿಂದೆ ಇರೋದು ಆ ಒಂದು ಜೀವಾತ್ಮನೇ, ಆ ಸ್ಪಿರಿಚುವಲ್ ಸ್ಪಾರ್ಕೇ ಇರೋದು. ಸೊ ಅದರ ಒಂದು ಕವರಿಂಗ್ಸ್ ನಾವೇನ್ ಅನ್ಕೊತಾ ಇದೀವಿ? ಆಗಿದೆ ಅಂತ ನಾವು ಅನ್ಕೊಳ್ತಾ ಇದೀವಿ. ಸೊ ಪಂಚಭೂತಗಳು ಪ್ಲಸ್ ಈ 3 ಸೂಕ್ಷ್ಮವಾದಂತಹ ಮನಸ್ಸು, ಬುದ್ಧಿ ಮತ್ತು ಮಿಥ್ಯ ಅಹಂಕಾರ. ಸೊ ಈ 3ರಿಂದ ನಮ್ಗೆ ಇದು ಆತರ ಬರ್ತಾ ಇದೆ ಅಂತ ನಾವು ಅನ್ಕೊಳ್ತೀವಿ. ಕೃಷ್ಣ ಶ್ಲೋಕ ಹೇಳ್ತಾನಲ್ಲ, ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದ ಆಗಮ ಪಾಯಿನ ನಿತ್ಯ ಸ್ಥಾಂತಿತಿಶ್ವಸ್ಯ ಭಾರತ ಅಂತ. ಸೊ ನೋಡು ಅರ್ಜುನ, ಇವೆಲ್ಲ ಸುಖ ದುಃಖ ಹೆಂಗಿದೆ ಅಂದ್ರೆ ಉಷ್ಣ ಮತ್ತು ಗ್ರೀಷ್ಮ ಅಂದ್ರೆ ಕೋಲ್ಡ್ ಮತ್ತು ಶೀತ ಹೆಂಗ್ ಬರುತ್ತೆ ಆ ತರ ಇರುತ್ತೆ. ಸೊ ಅದಕ್ಕೆ ಟಾಲರೇಟ್ ಮಾಡು. ಯಾಕೆ ಟಾಲರೇಟ್ ಮಾಡು ಹೇಳ್ತಾ ಇದ್ದಾನೋ? ಅದು ಪರ್ಮನೆಂಟ್ ಅಲ್ಲ ಅಂತ. ಸೊ ಯಾಕೆಂದ್ರೆ ಅದು ಪರ್ಮನೆಂಟ್ ಯಾಕಿಲ್ಲ? ಅದು ನಮ್ಗೆ ಇದು ಮಟೀರಿಯಲ್ ಥಿಂಗ್, ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಅಷ್ಟೇ. ಸೊ ಅದನ್ನು ಅರ್ಥ ಮಾಡ್ಕೋಬೇಕು ನಾವು. ಓಕೆ, ಮತ್ತೇನಾದ್ರೂ ಕ್ವಶನ್ ಇದೆಯಾ? ಅಷ್ಟೇ. ಸೊ ಇಲ್ಲ ಪಾಯಿಂಟ್ ಯಾರಾದ್ರೂ ಹೇಳಿ, ಇವತ್ತಿನ ಪಾಯಿಂಟ್ ಅನ್ನು ನಾವು ಅರ್ಥ ಮಾಡ್ಕೊಂಡಿದ್ದವರು. ಪ್ರಭು ಪಾಯಿಂಟ್ ಹೇಳ ಪ್ರಭು. ಹೇಳಿ. ಹೇಗೆ ನಾವು ಎಷ್ಟೊಂದ್ ಸರಿ ಕೇಳಿದೀವಿ, ಮಣ್ಣಿಂದ ಬರ್ತೀವಿ ತಿರ್ಗಾ ಮಣ್ಣಿಗೆ ವಾಪಸ್ ಹೋಗ್ತೀವಿ ಅಂತ, ಹಂಗೆ ಈ ಥಿಯರಿನೂ ಕೂಡ ಲೈಕ್ ಇದು ನಾವು ಅರ್ಥ ಮಾಡ್ಕೋಬೇಕು. ನಾವು ಮುಂಚೆ ಅನ್ಮ್ಯಾನಿಫೆಸ್ಟ್ ನಾವಲ್ಲ, ಮೆಟೀರಿಯಲ್ ಎಲಿಮೆಂಟ್ಸ್ ಮುಂಚೆ ಅನ್ಮ್ಯಾನಿಫೆಸ್ಟ್ ಆಗಿತ್ತು, ಆಮೇಲೆ ಮ್ಯಾನಿಫೆಸ್ಟ್ ಆಗುತ್ತೆ, ಕೊನೆಗೆ ತಿರ್ಗಾ ಅನ್ಮ್ಯಾನಿಫೆಸ್ಟ್ ಆಗುತ್ತೆ. ಸೊ ಮಧ್ಯದಲ್ಲಿ ಮ್ಯಾನಿಫೆಸ್ಟ್ ಆಗಿರೋ ಟೈಮ್ ಪೀರಿಯಡ್ ಸ್ವಲ್ಪ ಮಾತ್ರ ಇರುತ್ತೆ. ಸೊ ಅವಾಗ ಅದಕ್ಕೆ ನಾವು ದುಃಖ ಪಡಬಾರ್ದು ಅನ್ನೋದು ತಿಳ್ಕೊಂಡ್ವಿ ಪ್ರಭು. ಯಾಕಂದ್ರೆ ಅದು ಶಾಶ್ವತ ಅಲ್ಲ. ನಾವು ಮಣ್ಣಿಂದ ಬರಲ್ಲ ಪ್ರಭು, ಮೆಟೀರಿಯಲ್ ಎಲಿಮೆಂಟ್ಸ್. ಈ ಒಂದು ದೇಹ ಅನ್ನೋದು ಮಣ್ಣಿಂದ ಬಂದಿದೆ, ಈ ಒಂದು ದೇಹ ಅನ್ನೋದು ಮಣ್ಣಲ್ಲಿ ಮಣ್ಣಾಗಿ ಹೋಗುತ್ತೆ. ಆದ್ರೆ ನಾವು ಮಾತ್ರ ಏನು ಸ್ಪಿರಿಚುವಲ್ ಸ್ಪಾರ್ಕ್ ಯಾವಾಗ್ಲೂ ನಾವು ಇದರಿಂದ ದೂರ ಹೊರಗಡೆ ಹಾಗೇನೆ ಸಪರೇಟ್ ಆಗಿ ಇರ್ತೀವಿ. ಸೊ ಆ ಒಂದು ಸ್ಪಿರಿಚುವಲ್ ಸ್ಪಾರ್ಕ್ ಇಂದ ಇದೇನಾಗ್ತಾ ಇದೆ, ಇದಕ್ಕೊಂದು ಶೇಪ್ ಬರುತ್ತೆ, ಮತ್ತೆ ಅದು ಹೋಗುತ್ತೆ. ನಾವಂತ ಶಬ್ದ ಹೇಳಿದ್ರೆ ಅದು ಆತ್ಮನ್ಗೆ ಸಂಬೋಧಿತ ಆಗತ್ತೆ, ಯಾವತ್ತೂ ನೆನಪಿರ್ಬೇಕು. ನಾನು ಅಂತ ಹೇಳಿದ್ರೆ ಅದು ಆತ್ಮನ್ಗೆ, ಆತ್ಮ ಅಷ್ಟೇ ಹೇಳಕ್ ಸಾಧ್ಯ ನಾನು ಅಂತದು. ಶರೀರ ಯಾವತ್ತೂ ಹೇಳಕ್ ಸಾಧ್ಯ ಇಲ್ಲ ನಾನು ಅಂತದು. ನನ್ನ ದೇಹ ಮಣ್ಣಿನಿಂದ ಬಂದಿದೆ, ಮಣ್ಣಲ್ಲೇ ಮಣ್ಣಾಗಿ ಹೋಗುತ್ತೆ. ಅಂದ್ರೆ ಮಣ್ಣಿನಿಂದ ಬಂದಿದೆ ಅಂದ್ರೆ ಮಣ್ಣಲ್ಲೇ ಪ್ರಭು ಹೇಳ್ದಂಗೆನೆ ಎಲ್ಲ 5 ಎಲಿಮೆಂಟ್ಸ್ ಪಂಚಭೂತಗಳನ್ನು ಸಹ ಅದು ಸೇರ್ಕೊಂಡಿದೆ. ಸೊ ಈ ಒಂದು ಪಂಚಭೂತಗಳಿಂದ ಈ ಒಂದು ದೇಹ ನಾವು ಪಡ್ಕೊಳ್ತೀವಿ.
ನಾನು ಈ ಒಂದು ದೇಹನ ಪಡ್ಕೊಳ್ತೀನಿ, ಮತ್ತೆ ಅದು ಮತ್ತೆ ಮಣ್ಣಲ್ಲೇ ಮಣ್ಣಾಗಿ ಹೋಗುತ್ತೆ. ಎಸ್, ಬೇರೆ ಏನಾದರೂ ಪಾಯಿಂಟ್ಸ್ ಇದೆಯಾ? ಸೊ ಥಿಯರಿ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ, ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಯಾವ ರೀತಿ ಇದಿದೆ, ಯಾವುದನ್ನು ಇಲ್ಲಿ ಸೃಷ್ಟಿ ಆಗಲ್ಲ, ಅದು ಉದ್ಭವ ಆಗಲ್ಲ, ಯಾವುದನ್ನು ಮಾಯನೂ ಆಗಲ್ಲ. ನಾವು ಅಂದ್ಕೊಳ್ತೀವಿ ಅಷ್ಟೇ. ಈವನ್ ಒಂದು ಮೆಟೀರಿಯಲ್ ಎಲಿಮೆಂಟ್ಸನ್ನು ಸಹ ಯಾವುದನ್ನು ಸೃಷ್ಟಿಯಾಗಲ್ಲ. ಒಂದ್ಸತಿ ಭಗವಂತ ಅದು ಬ್ರಹ್ಮ ಭಗವಂತನೇ ಥ್ರೂ ಬ್ರಹ್ಮ ಸೃಷ್ಟಿ ಮಾಡಿದ್ಮೇಲೆ ಅದು ಮುಗೀತದು. ಇಲ್ಲೇನೆ ಈ ಒಂದು ಎಕೋಸಿಸ್ಟಮ್ ಯಾವ ರೀತಿ ಅಂದರೆ ಇಲ್ಲೇನೆ ಅದು ರೀಸೈಕಲ್ ಆಗ್ತಾನೆ ಇರುತ್ತೆ. ಒಂದು ಫಾರ್ಮ್ದಿಂದ ಇನ್ನೊಂದು ಫಾರ್ಮ್ಗೆ ಅದು ಚೇಂಜ್ ಆಗ್ತಾ ಇರುತ್ತೆ ಹೊರತು ಇಲ್ಲಿ ಯಾವುದನ್ನು ಹೊಸದಾಗಿ ಬರಲ್ಲ, ಇರೋದು ನಾಶ ಆಗಲ್ಲ. ಸೊ ಮ್ಯಾಟರ್ಗೆ, ಒಂದು ಭೌತಿಕ ವಸ್ತುಗಳಿಗೆ ಈ ಕತೆ ಆದಮೇಲೆ ಈ ಒಂದು ಸ್ಪಿರಿಚುವಲ್ ಸ್ಪಾರ್ಕ್ ಕತೆ ಏನು, ಸೊ ಇದನ್ನ ನಾವು ಒಂದು ಕ್ಲಾಸಲ್ಲಿ ತಿಳ್ಕೊಂಡ್ವಿ. ಓಕೆ, ಸೊ ಇಲ್ಲಿಗೆ ಈ ದಿನದ ಕ್ಲಾಸ್ನ ಮುಗಿಸೋಣ. ಸೊ ನಾಳೆ ದಿನ ಮತ್ತೊಂದು ಶ್ಲೋಕದೊಂದಿಗೆ, ಅಂದರೆ ಭಗವದ್ಗೀತೆ 2ನೇ ಅಧ್ಯಾಯ 29ನೇ ಶ್ಲೋಕದೊಂದಿಗೆ ಮತ್ತೆ ಭೇಟಿಯಾಗೋಣ 8 ಗಂಟೆಗೆ. ಸೊ ಅಲ್ಲಿವರೆಗೂ ತಮ್ಗೆಲ್ಲರಿಗೂ ಹರೇ ಕೃಷ್ಣ. ಹರೇ ಕೃಷ್ಣ. ಜೈ ಹೋ. ಶ್ರೀಮದ್ ಭಗವದ್ಗೀತಾ ಕಿ ಜೈ. ಅರೆ ಬಾಪ್ರೆ. ಶ್ರೀಲ ಪ್ರಭುಪಾದ ಕಿ ಜೈ. ರಾಯ್ ಗೌರ ಪ್ರೇಮಾನಂದೇ. ಹರಿ ಹರಿ ಹರಿ. ಯಾರೋ ಆನಂದಿಂದ ಹೇಳ್ಬಿಟ್ರಪ್ಪ ಇವತ್ತು.